ಮುಸುಕಿದ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸನ್ನ, ದಾರಿ ದೂರ ಕತ್ತಲೆಯ ಗವಿ ಕನಿಕರಿಸಿ ಕೈ ಹಿಡಿದು ಮುನ್ನಡೆಸು ಎನ್ನ ಅಂತ ಪ್ರಾರ್ಥನೆ ಮಾಡ್ತಾರೆ BM ಶ್ರೀಕಂಠಯ್ಯನವರು. ಲೀಡ್ ಕೈಂಡ್ಲಿ ಲೈಟ್ ಅಮಿಡ್ ದಿ ಎನ್ಸರ್ಕ್ಲಿಂಗ್ ಗ್ಲೂಮ್, ದಿ ನೈಟ್ ಈಸ್ ಡಾರ್ಕ್, ಹೋಮ್ ಈಸ್ ಫಾರ್ ಅವೇ, ಲೀಡ್ ದೌ ಮಿ ಆನ್ ಅಂತ ಕೇಳ್ಕೊತಾರೆ ಕಾರ್ಡಿನಲ್ ನ್ಯೂಮ್ಯಾನ್ ರವರು. ಹಾಗೆ ನನ್ನೊಳಗೆ ನಾನು ಎನ್ನುವ ಭಾವ ತುಂಬಿದ್ದರೆ, ನನ್ನಿಂದಲೇ ಎನ್ನುವ ಅಹಂಕಾರ ನನ್ನನ್ನು ಆಳ್ತಾ ಇದ್ದರೆ ಅದು ಅಜ್ಞಾನವೆಂಬ ಕತ್ತಲೆ. ಆ ಕತ್ತಲೆಗೆ ನಿನ್ನ ಬೆಳಕಿನ ಕಿರಣಗಳ ಸಿಂಚನ ಮಾಡು ದೇವರೇ ಅಂತ ಪ್ರಾರ್ಥಿಸ್ತಾ, ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸನ್ನ ಅಂತ ಪ್ರಾರ್ಥನೆ ಮಾಡ್ತಾ, ಸಾರ್ಥಕವಾದ ಸಮಾರಂಭದಲ್ಲಿ ಸಮಾಹಿತಗೊಂಡಿರುವಂತಹ ತಮ್ಮೆಲ್ಲರಿಗೆ ಅನಂತ ನಮನಗಳನ್ನು ಅರ್ಪಣೆ ಮಾಡ್ತಾ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಪರಮ ಪೂಜ್ಯ ಷಟಸ್ಥಲ ಬ್ರಹ್ಮಿ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳ ಅಡಿದಾವರೆಗಳಿಗೆ ನನ್ನ ಭಕ್ತಿ ಪೂರ್ವಕ ನಮನಗಳನ್ನು ಅರ್ಪಣೆ ಮಾಡ್ತಾ, ಹಾಗೆಯೇ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಾನು ಬಹಳಷ್ಟು ಗೌರವಿಸುವ ಆದರಿಸುವ ಒಬ್ಬ ರಾಜಕೀಯ ನಾಯಕರಾಗಿ ಬೆಳೆದು ನಿಂತಿರುವ, ಅಂದಿನ ಬೆಳವಣಿಗೆಯಿಂದ ಇಂದಿನವರೆಗೂ ಕೂಡ ನಾನು ಅವರನ್ನು ನೋಡ್ತಾನೇ ಇದ್ದೀನಿ, ರಾಜು ಮಗಿಮಠ್ ಅವರಂದರೆ ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ. ಇವತ್ತಿನ ಈ ಸಂದರ್ಭದೊಳಗೆ ಅಂಥ ವಿಶಿಷ್ಟ ವ್ಯಕ್ತಿಗಳು ನಮ್ಮ ಜೊತೆಗಿದ್ದಾರೆ ಅನ್ನೋದೇ ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ತಾ ನಮನಗಳನ್ನು ಅರ್ಪಣೆ ಮಾಡಿಸ್ತಾ, ನನಗೆ ಭಾಳ ಸಂಭ್ರಮದ ಮಾತು ಹೇಳಬೇಕು ಅನಿಸುತ್ತೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಶಾಪುರ್ ಸರ್ ಅವರು ಮಾತಾಡಿ ಹೋಗಿದ್ದಾರೆ. ಪುಂಡ್ಲಿಕ್ ಸರ್ ಅವರು ಒಂದು ಐಕಾನ್ ಆಗಿ ವೇದಿಕೆ ಮೇಲೆ ಬಂದು ಕುತ್ಕೊಂಡಿದ್ದಾರೆ. ಅವರು ನಿಮಗೆಲ್ಲ ಐಕಾನ್ ಅವರೆಲ್ಲ. ನಾನು ಮಾತಾಡ್ತೇನೆ, ಅವರು ಸಾಧಿಸಿದ್ದಾರೆ, ಸಾಧಕರಾಗಿ ಮೇಲೆ ಬಂದು ಕೂತ್ಕೊಂಡಿದ್ದಾರೆ. ಹಾಗೆ ಇಂಥ 101 ಜನ ಸಾಧಕರನ್ನು ಸಿದ್ಧಗೊಳಿಸುವ ಕೈಂಕರ್ಯಕ್ಕೆ ತಮ್ಮನ್ನು ತೊಡಗಿಸಿಕೊಂಡು, ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ, ಮೋಡ ಕಟ್ಟಿತು ಹೇಗೆ, ಹಣೆ ಒಡೆದು ಮಳೆ ಇಳೆಗೆ ಬಂದಿತು ಹೇಗೆ, ಈ ಭೂಮಿ ಹಸಿರಾದಿತು ಹೇಗೆ ಅಂತ ಕರೀತಾರಲ್ಲ, ಹಾಗೆ ಆ ಪ್ರೀತಿಯನ್ನೇ ತಮ್ಮ ಬದುಕಿನ ಉಸಿರಾಗಿಸಿಕೊಂಡು ಬದುಕ್ತಾ ಇರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಆತ್ಮೀಯ ಸ್ನೇಹಿತರು ಶ್ರೀ ಶರಣಯ್ಯ ಭಂಡಾರಿ ಮಠ್ ಸರ್ ಅವರು ವೇದಿಕೆ ಮೇಲೆ ಇದ್ದಾರೆ. ಅದನ್ನೇ ಹೇಳ್ತಾರೆ ಕವಿ, ಯಾವಾಗಲೂ ಹೇಳ್ತಾರೆ, ದೈವ ಲೀಲೆಯೋ ಕಾಣೆ, ಕರ್ಮ ಜಾಲವೋ ಕಾಣೆ, ಇದು ಬುದ್ಧಿ ಯಾಚಿಗಿನ ಮಾತು, ಆದರೆ ಪ್ರೀತಿ ಅಂತ ವಸ್ತುವನ್ನು ಭವದಲ್ಲಿ ಕಾಣೆ, ಅದು ಮನಗಂಡ ಮಾತು ಅಂತ ಮಧುರಚಂದ್ರ ಹೇಳ್ತಾರಲ್ಲ, ಆ ಪ್ರೀತಿ ಅವರ ಬದುಕಿನ ಉಸಿರು. ಒಂದು ಕಡೆಗೆ ಕವಿ ಬರೀತಾರೆ, ಯಾರೋ ನಮ್ಮ ದಾರಿಗೆ ಮುಳ್ಳು ಹಾಕಿದರೆ ಅವರ ಹಾದಿಗೆ ಹೂ ಹಾಕೋಣ, ಯಾರೋ ನಮ್ಮ ಮನೆಗೆ ಕಲ್ಲು ಹೊಡೆದರೆ ಅವರ ಮನೆಗೆ ಹಣ್ಣು ಹಾಕೋಣ, ದ್ವೇಷದಿಂದ ಏನಿದೆ ಈ ಜಗದಲ್ಲಿ, ಪ್ರೀತಿ ಒಂದಿದ್ರೆ ಸಾಕು ಇಡೀ ಜಗತ್ತೇ ಇದೆ ನನ್ನ ಜೊತೆಯಲ್ಲಿ ಅಂತ ಹೇಳ್ತಾರಲ್ಲ, ಆ ಪ್ರೀತಿಯನ್ನೇ ಅಸ್ತ್ರವನ್ನಾಗಿಸಿಕೊಂಡು ಜಗತ್ತನ್ನು ಗೆಲ್ತಾ ಹೊರಟಿರುವಂತಹ ಆತ್ಮೀಯರು, ಸ್ನೇಹಿತರು ಶ್ರವಣ್ ಕುಮಾರ್ ಭಂಡಾರಿ ಮಠ್ ಸರ್ ಅವರಿಗೆ ಮತ್ತೊಂದು ಸಾರಿ ನಾನು ಪ್ರೀತಿಯ ಜೋರಾದ ಚಪ್ಪಾಳೆಗಳನ್ನು ತಡ್ತಾನೆ. ಇನ್ನೋರ್ವ ಅದ್ಭುತವಾದ ಪುಸ್ತಕವನ್ನು ನಮಗೆ ಕೊಡ್ಮಾಡಿರುವಂಥ ರಾಘವೇಂದ್ರ ಸರ್ ಅವರು ವೇದಿಕೆ ಮೇಲಿದ್ದಾರೆ. ಇನ್ನು ಮತ್ತೊಂದು ಚೇತನ ಇಲ್ಲಿದೆ, ಬಹುಶಃ ನನಗಿಂತ ಹಿರಿಯರು ಆದರೆ ನನಗಿಂತ ಚಿಕ್ಕವರಾಗಿ ಕಾಣಿಸ್ತಾನೆ. ವಿದ್ಯಾರ್ಥಿಗಳ ಲೋಕದಲ್ಲಿ ಬಹುದೊಡ್ಡ ಹೆಸರನ್ನು ಗಳಿಸಿಕೊಂಡಿರುವ, ತಾಳಿಕೋಟೆ ಮತ್ತು ಸಿಂದಗಿನಲ್ಲೇ ಇಂಗ್ಲೀಷ್ ಕ್ಲಾಸ್ಗಳನ್ನು ನಡೆಸ್ತಾ ಇಂಗ್ಲೀಷ್ ಗುರು ಅಂತಲೇ ಗುರುತಿಸಿಕೊಂಡಿರುವಂಥ ಕಲ್ಸೆಟ್ಟಿ ಸರ್ ಅವರು ವೇದಿಕೆ ಮೇಲಿದ್ದಾರೆ. ಸರ್, ತಮಗೂ ಕೂಡ ನಮನಗಳನ್ನು ಅರ್ಪಣೆ ಮಾಡ್ತೇನೆ. ಇವತ್ತಿನ ನಮ್ಮ ದೇಶದ ರಾಷ್ಟ್ರಧ್ವಜ ಮುಗಿಲೆತ್ತರಲ್ಲಿ ಹಾರಾಡ್ತಾ ಇದೆಯಲ್ಲ, ಅದು ಹಾರಾಡ್ತಾ ಇರೋದು ಬೀಸುವ ಗಾಳಿಯ ಬಲದಿಂದಲ್ಲ, ರಣರಂಗದಲ್ಲಿ ಶತ್ರುಗಳ ವಿರುದ್ಧ ಹೋರಾಟ ಮಾಡ್ತಾ ಆ ಶತ್ರುಗಳ ಬಂದೂಕಿಗೆ ತಮ್ಮ ಎದೆಯನ್ನು ಒಡ್ಡಿ ವಿಮಲ ರಕ್ತವನ್ನು ಚೆಲ್ಲಿ ತಮ್ಮ ಕೊನೆಯ ಉಸಿರನ್ನು ಎಳಿತಾರಲ್ಲ, ಆ ಕೊನೆಯ ಉಸಿರಿನ ಬಲದಿಂದ ನಮ್ಮ ಧ್ವಜ ಹಾರಾಡ್ತಾ ಇದೆ ಅಂತ ಹೇಳ್ತಾರಲ್ಲ, ಅಂತ ಸೈನಿಕರಾಗಿ ಸೇವೆಯನ್ನು ಸಲ್ಲಿಸಿ ಇವತ್ತು ವೇದಿಕೆ ಮೇಲೆ ಇರುವಂಥ ಕಾಶಿನಾಥ್ ಸರ್ ಅವರಿದ್ದಾರೆ. ಮುಂದೆ ಎಲ್ಲ ಗುರು ಬಳಗ ಇದೆ. 101 ಕನಸುಗಳನ್ನು ಕಟ್ಕೊಂಡು ಹಂಬಲಿಸಿ ನನ್ನ ತಂದೆ ತಾಯಿಗಳ ಋಣವನ್ನು ತೀರಿಸಬೇಕು, ನನ್ನ ಗುರುಗಳು ನನಗಿಡಿರುವ ಆ ವಿದ್ಯೆಯ ಋಣವನ್ನು ತೀರಿಸಬೇಕು, ನನ್ನ ನೂರಿನ ಹೆಮ್ಮೆಯ ಮಕ್ಕಳಾಗಿ ನಾನು ಬದುಕಬೇಕು, ಇಡೀ ಸಮಾಜ ನನ್ನನ್ನು ಗುರುತಿಸುವ ಹಾಗೆ ನಾನು ಬೆಳಿಬೇಕು, ಬೆಳಗಬೇಕು ಅಂತ ಹಂಬಲಿಸಿ ಕನಸುಗಳನ್ನು ಕಟ್ಕೊಂಡು ಬಂದಿರುವಂಥ ಎಲ್ಲ ಲೋಕ ಇದೆಯಲ್ಲ ನಿಮ್ಮ ಲೋಕ, ವಿದ್ಯಾರ್ಥಿಗಳೇ, ನಿಮಗೆಲ್ಲ ನಾನು ಅನಂತ ಕೋಟಿ ನಮನಗಳನ್ನು ಅರ್ಪಣೆ ಮಾಡ್ತಾ ಭಾಳ ಹೆಮ್ಮೆ ಅನ್ನಿಸ್ತದೆ. ಈ ಸಂದರ್ಭದಲ್ಲಿ ಭಾಗೇಶ್ ಅವರ ಕನ್ನಡದ ಹಾಡುಗಳನ್ನು ಕೇಳಿದ್ದೇವೆ. ಇನ್ನೋರ್ವ ಭಾಗೇಶ್ 8 ಚಿನ್ನದ ಪದಕಗಳನ್ನು ಕಟ್ಕೊಂಡಿರುವ ನನ್ನ ಸ್ನೇಹಿತರು ಇದೇ ವೇದಿಕೆಯಲ್ಲಿ ನಿಮಗೆ ಪಾಠ ಮಾಡ್ತಾ ಇದ್ದಾರೆ. ಇವರೆಲ್ಲರನ್ನು ನೋಡಿದಾಗ ನನಗನ್ನಿಸುತ್ತೆ,
ಬಸವಣ್ಣವರು ಒಂದು ಕಡೆಗೆ ಬರೀತಾರಲ್ಲ, ನಾನು ಬಂದ ಕೆಲಸಕ್ಕೆ ನೀವು ಬಂದಿರೆ ಅಯ್ಯ, ನೀವು ಬಂದ ಕೆಲಸಕ್ಕೆ ನಾನು ಬಂದೆನಯ್ಯ, ನಾನು ನೀವು ಬಂದ ಕೆಲಸಕ್ಕೆ ಪ್ರಭುದೇವರು ಬಂದರು, ಕಲ್ಯಾಣವೇ ಪ್ರಣತಿಯಾಯಿತು, ನಾನು ಬತ್ತಿಯಾದೆ, ನೀವು ತೈಲವಾದಿರಿ, ಕಲ್ಯಾಣದ ತುಂಬೆಲ್ಲ ಬೆಳಕೋ ಬೆಳಕು ಅಂತ ಹೇಳ್ತಾರಲ್ಲ. ಹಾಗೆ ಯಾರು ಈ ಟೀಚರ್ಸ್ ಗುರುಗಳು ಬಂದರೋ ಆ ಕಾರ್ಯಕ್ಕೆ ಈ ಗುರುಗಳು ಬರ್ತಾರೆ. ಇವರು ಬಂದಿರುವ ಕಾರ್ಯಕ್ಕೆ ಜ್ಯೋತಿಯಾಗಿ ಪೂಜ್ಯರು ಇವತ್ತು ಬಂದಿದ್ದಾರೆ. ಇಲ್ಲಿ ಯಾರೋ ಒಬ್ಬರು ಪಣತೆ ಆಗ್ತದೆ, ವಿಜಯಪುರ ಜಿಲ್ಲೆಯನ್ನೇ ಒಂದು ಹಣತೆಯನ್ನಾಗಿಸಿಕೊಂಡು ಯಾರೋ ಒಬ್ರು ಜ್ಯೋತಿ ಆಗ್ತಾರೆ, ಯಾರೋ ಒಬ್ರು ಬೆಳಕಾಗ್ತಾರೆ, ಯಾರೋ ಒಬ್ರು ಪಣತಿ ಆಗ್ತಾರೆ, ಒಬ್ಬರು ಎಣ್ಣೆ ಆಗ್ತಾರೆ. ಹೀಗೆ ಎಲ್ಲರೂ ಸೇರಿಕೊಂಡು ಈ ಜಗತ್ತನ್ನೇ ಬೆಳಕಿನಿಂದ ತುಂಬಿ ಬಿಡಬೇಕು ಅನ್ನುವ ಹಂಬಲದಿಂದ ಹುಟ್ಕೊಂಡಿರುವ SB ವಿಸ್ಡಮ್ ಕರಿಯರ್ ಅಕಾಡೆಮಿಯ ಬಳಗವೇ ನಿಮಗೆ ಜೋರಾದ ಚಪ್ಪಾಳೆಗಳ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಮಾತಾಡುವಾಗ ನನ್ನ ದೇಶದ ಬಗ್ಗೆ ಒಂದ್ಸಾರಿ ಮಾತಾಡ್ತೇನೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಭಾರತದ ಧೂಳೆ ನನ್ನ ಸರ್ವೋಚ್ಚ ದೇವಲೋಕ, ಜಗತ್ತಿನ ಜೀವಿಗಳೆಲ್ಲ ತಮ್ಮ ಕರ್ಮವನ್ನು ಸವಿಸಲಿಕ್ಕೆ ಬರಬಹುದಾದ ಒಂದೇ ಒಂದು ಪುಣ್ಯ ಭೂಮಿ ಎಂದರೆ ಅದು ಭಾರತ. ಭಾರತದ ಮಣ್ಣಿನೊಳಗೆ ಮಣ್ಣಾಗಿ ಧೂಳಿನ ಕಣವಾಗಿ ಮತ್ತೆ ಮತ್ತೆ ಭಾರತದಲ್ಲಿ ಹುಟ್ಟಿ ಬರ್ತೇನೆ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರಲ್ಲ, ಅಂತ ಪವಿತ್ರ ಭೂಮಿ ಇದು ಭಾರತ. ಭಾರತ ನನ್ನ ಶೈಶವದ ತೊಟ್ಟಿಲು, ನನ್ನ ತಾರುಣ್ಯದ ನಂದನವನ, ನನ್ನ ವೃದ್ಧಾಪ್ಯದ ವಾರಣಾಸಿ, ನನ್ನ ಬದುಕಿನ ಪರಂಧಾಮ ಅಂತಾರಲ್ಲ ವಿವೇಕಾನಂದ, ಅಂತ ಪುಣ್ಯ ಭೂಮಿ ನೆಲ ಇದು ನನ್ನ ಭಾರತ. ಇಡೀ ಜಗವೆಲ್ಲ ಕತ್ತಲೆಯಿಂದ ತುಂಬಿ ಹೋಗಿರುವಾಗ, ಬೆಳಕು ಕಾಣದೆ ಕಂಗೆಟ್ಟಿರುವಾಗ, ನಮಗೆಲ್ಲ ದಾರಿ ತೋರುವ ಬೆಳಕು ಎಲ್ಲಿಂದ ಬರುತ್ತದೆ ಅಂತ ಬಂದು ಯಾರಾದರೂ ನನ್ನನ್ನು ಕೇಳಿದರೆ ನನ್ನ ಕೈ ಭಾರತದ ಕಡೆಗೆ ಹೋಗುತ್ತೆ ಅಂತ ಹೇಳ್ತಾರೆ ಜರ್ಮನಿಯ ಮ್ಯಾಕ್ಸ್ ಮುಲ್ಲರ್. ಅಂತ ಪವಿತ್ರ ಭೂಮಿ ಇದು ನನ್ನ ಭಾರತ. ರೋಮಾಂಚನ ಆಗ್ತದೆ. ಈ ನೆಲದ ಬಗ್ಗೆ ಮಾತನಾಡುವಾಗ ಚೀನಾದ ರಾಯಭಾರಿ ಹೂಶೋ ಬರೀತಾರೆ, ವಿದೌಟ್ ಸೆಂಡಿಂಗ್ ಅ ಸಿಂಗಲ್ ಸೋಲ್ಜರ್ ಟು ಚೈನಾ, ಇಂಡಿಯಾ ವಾಸ್ ರೂಲಿಂಗ್ ಅವರ್ ಕಂಟ್ರಿ ಬೈ 2000 years ಅಂತ ಬರೀತಾರೆ. ಒಬ್ಬ ಸೈನಿಕನನ್ನು ಕೂಡ ನಮ್ಮ ದೇಶಕ್ಕೆ ಕಳಿಸದೆ ಭಾರತ ಸಾಂಸ್ಕೃತಿಕವಾಗಿ ನಮ್ಮ ದೇಶವನ್ನ 2000 ವರ್ಷಗಳವರೆಗೆ ಆಳ್ತಾ ಇತ್ತು ಅಂತ ಚೀನಾದ ರಾಯಭಾರಿ ಈ ದೇಶದ ಬಗ್ಗೆ ಬರೀತಾರೆ. ಅರ್ನಾಲ್ಡ್ ಟೊಯಾನ್ಬಿ ಈ ದೇಶದ ಬಗ್ಗೆ ಬರೀತಾರೆ, ಇಂಡಿಯಾ ವಿಲ್ ಕಾಂಕರ್ ಆಲ್ ಹರ್ ಕಾಂಕರರ್ಸ್ ನಾಟ್ ಪೊಲಿಟಿಕಲಿ ಬಟ್ ಕಲ್ಚರಲಿ ಅಂಡ್ ಸ್ಪಿರಿಚುವಲಿ ಅಂತ ಈ ದೇಶದ ಬಗ್ಗೆ ಬರೀತಾರೆ. ಯಾರು ಈ ಜಗತ್ತನ್ನ ಭಾರತವನ್ನ ಗೆದ್ರಲ್ಲ, ಒಂದಿಲ್ಲ ಒಂದು ದಿನ ಭಾರತ ಅವರೆಲ್ಲರನ್ನ ಗೆದ್ದು ನಿಲ್ಲುತ್ತೆ ಸಾಂಸ್ಕೃತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಅಂತ ಅರ್ನಾಲ್ಡ್ ಟೊಯಾನ್ಬಿ ಈ ದೇಶದ ಬಗ್ಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಎಂತ ಭಾರತ ಇದು, ನನ್ನ ಭಾರತ ಅಂತ ಒಂದ್ಸಾರಿ ರೋಮಾಂಚನ ಆಗುತ್ತೆ ನಮಗೆ. ಒಂದ್ಸಾರಿ ಒಬ್ಬ ಶಾಪೆನ್ ಹಾವರ್ ಬರ್ತಾರೆ. ಶಾಪೆನ್ ಹಾವರ್ ಬಂದಾಗ ಆ ರೂಮ್ನಲ್ಲಿ ಮಲ್ಕೊಂಡಿದ್ದಾರೆ. ಅವರ ಎದೆ ಮೇಲೆ ಒಂದು ಪುಟ್ಟ ಪುಸ್ತಕ ಇದೆ. ಆ ಪುಸ್ತಕವನ್ನು ನೋಡಿದಾಗ ಅವರ ಸ್ನೇಹಿತ ಹೇಳ್ತಾರೆ, ವಾಟ್ ಈಸ್ ದಿಸ್ ಮಿಸ್ಟರ್ ಶಾಪೆನ್ ಹಾವರ್? ಯು ಬೀಯಿಂಗ್ ಎ ಕ್ರಿಶ್ಚಿಯನ್ ದೇರ್ ಶುಡ್ ಬಿ ಬೈಬಲ್ ಆನ್ ಯುವರ್ ಚೆಸ್ಟ್, ಬಟ್ ವಾಟ್ ಈಸ್ ದಿಸ್ ಅಂತ ಕೇಳ್ತಾರೆ. ಒಬ್ಬ ಕ್ರಿಶ್ಚಿಯನ್ ಆಗಿ ನಿಮ್ಮ ಎದೆ ಮೇಲೆ ಬೈಬಲ್ ಇರಬೇಕಾಗಿತ್ತು, ಆದರೆ ಇದು ಯಾವುದೋ ಚಿಕ್ಕ ಪುಸ್ತಕ ಇದೆಯಲ್ಲ, ಏನಿದು ಅಂತ ಕೇಳಿದಾಗ ಶಾಪೆನ್ ಹಾವರ್ ಹೇಳ್ತಾರೆ, ನೋಡಿ, ನಾನು ಸಾವಿನ ಸಂದರ್ಭದಲ್ಲೂ ನನಗೆ ಸಹನೆಯನ್ನ ಸಮಾಧಾನವನ್ನು ನೀಡಬಲ್ಲ ಶಕ್ತಿ ಈ ಚಿಕ್ಕ ಪುಸ್ತಕಕ್ಕಿದೆ. ಇದು ಭಾರತದ ಈಶಾವಾಸ್ಯ ಉಪನಿಷತ್ತು ಅಂತ ಈ ದೇಶದ ಬಗ್ಗೆ ಹೇಳ್ತಾರೆ ಶಾಪೆನ್. ಹಾಗೆ ಈ ದೇಶವನ್ನ ಕಟ್ಟಬೇಕು ಅಂತ ಹೊರಟಿರುವ ನೀವುಗಳೆಲ್ಲ ಈ ದೇಶದ ಬಗ್ಗೆ ವಾಜಪೇಯಿ ಹಾಡು ಬರೀತಾರೆ, ಅಮ್ಮ ಭಾರತ ಮಾತೆ, ನೀನು ಕೋಟಿ ದೇವತೆಗಳ ಹೆತ್ತೊಡಲು, ಹಿಮಾಲಯವೇ ನಿನ್ನ ಕಿರೀಟ, ಕಾಶ್ಮೀರವೇ ನಿನ್ನ ಲಲಾಟ, ಬರ್ಮಾ ಬಲೂಚಿಸ್ತಾನಗಳೇ ನಿನ್ನ ಭುಜಗಳು, ಗಂಗೆ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಿರುವ ನರ್ಮದಾ ನದಿ ತಾಯಿ ಭಾರತ ಮಾತೆಯ ಸೊಂಟದಲ್ಲಿ ಮಿನುಗುತ್ತಿರುವ ಚಿನ್ನದ ಡಾಬು, ಅವಳ ಕಾಲುಗಳೇ ಪೂರ್ವ ಪಶ್ಚಿಮ ಘಟ್ಟಗಳು, ಪಾದ ಪದ್ಮಗಳೇ ಕನ್ಯಾಕುಮಾರಿ, ಶ್ರೀಲಂಕಾ ತಾಯಿ ಭಾರತೀಯ ಚರಣಕ್ಕೆ ಆ ದೇವರು ಅರ್ಪಿಸಿದ ಸುಂದರವಾದ ಗುಲಾಬಿಯ ಹೂ, ಸಮುದ್ರ ದೇವಿ ತಾಯಿ ಭಾರತೀಯ ಕಾಲುಗಳನ್ನು ತೊಳಿತಾ ಇದ್ದಾಳೆ, ವಾಯುದೇವ ಚಾಮರವನ್ನ ಬೀಸ್ತಾ ಇದ್ದಾನೆ, ಸೂರ್ಯಚಂದ್ರರು ಆರತಿಯನ್ನೆತ್ತಿ ತಿಲಕವನ್ನು ಇಡ್ತಾ ಇದ್ದಾರೆ. ಏ ವಂದನ್ ಕಿ ಭೂಮಿ ಹೈ, ಅಭಿನಂದನ್ ಕಿ ಭೂಮಿ ಹೈ, ಅರ್ಪಣ್ ಕಿ ಭೂಮಿ ಹೈ, और एकमात्र तर्पण की भूमि है, बिंदु बिंदु गंगा है, कंकर कंकर शंकर है, जिएंगे तो इसके लिए मरेंगे तो इसके लिए. ಇದು ನನ್ನ ಭಾರತ. ಈ ನೆಲದೊಳಗೆ ಇಂಥ ಪವಿತ್ರ ಭೂಮಿ ಇದು ವಿಜಯಪುರ ಜಿಲ್ಲೆಯೊಳಗೆ ಜ್ಞಾನ ಗುಮ್ಮಟವಾಗಿ ಬೆಳಗಿ ಹೋದವರು ಪರಮಪೂಜ್ಯ ಸಿದ್ದೇಶ್ವರ ಅಪ್ಪಗಳಾದರೆ, ಒಂದು ಕಾಲ ಇತ್ತು, ಯಾವುದೋ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ನಮಗೆ ತರಬೇತಿ ಬೇಕೆಂದ ಕ್ಷಣವೇ ಧಾರವಾಡದ ಕಡೆಗೆ ಮುಖ ಮಾಡ್ತಾ ಇದ್ದೀವಿ, ಬೆಂಗಳೂರಿನ ಕಡೆಗೆ ನಾವು ಹೊರಡ್ತಾ ಇದ್ದೀವಿ, ದೆಹಲಿಯಲ್ಲಿ ಹೋಗಿ ಕೋಚಿಂಗನ್ನು ತೆಗೆದುಕೊಳ್ಳುವ ಕಾಲ ಇತ್ತು.
ಕಾಲ ಬದಲಾಗಿದೆ. ಆಗಲೇ ನನ್ನ ಸಹೋದರಿ ಮಂಜುಳಾ ಅಂತ ಅನ್ಸುತ್ತೆ, ಅವ್ರು ಹೇಳ್ತಾ ಇದ್ರು, ದೂರದ ತುಮಕೂರಿನಿಂದ ನಾನು ವಿಜಯಪುರದ ಈ ನೆಲಕ್ಕೆ ಬಂದೆ, ಏನನ್ನ ಓದ್ಕೊಂಡು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಪಾಸ್ ಆಗಬೇಕು ಅಂತ ಹಂಬಲಿಸಿ ಅಲ್ಲಿಂದ ಇಲ್ಲಿವರೆಗೆ ಬಂದೆ ಗುರುವೇ, ನನಗೆ ದಯಪಾಲಿಸಿ ಕರುಣಿಸಿ ಅಂತ ಅವ್ರು ಕೇಳ್ಕೋತಾರಲ್ಲ. ಹಾಗೆ ಒಂದು ಚಾಣಕ್ಯ ಕರಿಯರ್ ಅಕಾಡೆಮಿ ಅವರು ಸ್ಥಾಪಿಸಿದ ಒಂದು ಸ್ಪರ್ಧೆಯ ಕರಿಯರ್ ಅಕಾಡೆಮಿಯೊಳಗೆ ಹುಟ್ಟಿದಾಗ ಸುಮ್ಮನೆ ಹಾಗೆ ಹುಟ್ಟಿತು. ಅದು ಹೇಳ್ತಾರೆ, ಯಾವುದೇ 1000 ಕಿಲೋಮೀಟರ್ಗಳ ದಾರಿಯಾದರೂ ಮೊದಲ ಹೆಜ್ಜೆಯಿಂದಲೇ ಆರಂಭ ಆಗುತ್ತೆ, 1000 ಪುಟಗಳ ಪುಸ್ತಕವಾದರೂ ಮೊದಲ ಪುಟದಿಂದಲೇ ಆರಂಭ ಆಗುತ್ತೆ. ಹಾಗೆ ಯಾವುದೇ ಒಂದು ಸಾಹಸದ ಕೆಲಸ ಆರಂಭವಾಗುವಾಗ ಮೊದಲ ಹೆಜ್ಜೆಯಿಂದ ಇಲ್ಲಿ ಆರಂಭ ಆಯಿತು. ನಂತರದಲ್ಲಿ ಒಂದು ಮತ್ತೆ 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 ಸ್ಪರ್ಧಾ ಕರಿಯರ್ ಅಕಾಡೆಮಿಗಳು ಹುಡ್ತಾನೆ ಹೋದವು. ಅದರೊಳಗೆ ನಾಡಿನ ಎಲ್ಲ ವಿದ್ಯಾರ್ಥಿಗಳ ಲೋಕದಲ್ಲಿ ಅವರ ಮನದೊಳಗೆ ಮಾಸದ ಮೂರ್ತಿಯಾಗಿ ಅನ್ಅಕಾಡೆಮಿ ಮೂಲಕವಾಗಿ ಲಕ್ಷಾಂತರ ಫಾಲೋವರ್ಸ್ಗಳನ್ನು ಹೊಂದಿಕೊಂಡು ಸುಮ್ಮನೆ ತನ್ನಗೆ ಹಳ್ಳಿಯಿಂದ ಟ್ಯೂಷನ್ ಮಾಡಿಕೊಂಡು ಬದುಕ್ತಾ ಇದ್ದಂತಹ ಇವತ್ತು ಶರಣಯ್ಯ ಭಂಡಾರಿ ಮಠ್ ಇವತ್ತು ನಾಡಿನ ತುಂಬೆಲ್ಲ ಮನೆ ಮಾತಾಗಿದ್ದಾರಲ್ಲ. ಆ ಕಾರಣಕ್ಕೆ ಇವತ್ತು ವಿಜಯಪುರ ಅವತ್ತು ಜ್ಞಾನ ಗುಮ್ಮಟ ಇವತ್ತು ಸ್ಪರ್ಧಾ ಗುಮ್ಮಟವಾಗಿ ಹೊರಹೊಮ್ತಾ ಇದೆ. ಆ ಕಾರಣಕ್ಕೆ ಅವರನ್ನು ಅಭಿನಂದಿಸ್ತಾ, ಸ್ಟೂಡೆಂಟ್ಸ್, ಭಾಳಷ್ಟು ವಿಚಾರಧಾರೆಗಳನ್ನು ಹೇಳ್ಕೊಳ್ಳುವಂಥದ್ದು ಒಂದು ಸಂದರ್ಭಕ್ಕೆ ಬಂದಿದ್ದೀನಿ. ಆದರೆ ಸಮಯ ನಮ್ಮನ್ನು ನಿರ್ಬಂಧಿಸ್ತಾ ಇದೆ, ಪೂಜ್ಯರು ಕೂಡ ಮಾತಾಡಬೇಕಾಗಿದೆ. ಆದರೆ ಈ ಸಂದರ್ಭದಲ್ಲಿ ನನಗೆ ನಿಮ್ಮನ್ನೆಲ್ಲ ನೋಡಿದಾಗ ಖುಷಿ ಅನಿಸುತ್ತೆ. ಹೌ ಲಕ್ಕಿ ಯು ಆರ್ ಆಲ್ ಅಂತ. ನನ್ನ ಪ್ರಶ್ನೆ ಇಷ್ಟೇ, ಎಷ್ಟು ಅದೃಷ್ಟವಂತರು ನೀವುಗಳೆಲ್ಲ. ಮನೆಯೊಳಗೆ ತಂದೆ ತಾಯಿಗಳೆಲ್ಲ ನಿಮ್ಮನ್ನು ಕಲಿತು ಬನ್ನಿ, ಹೋಗಿ ಸಾಧಿಸಿ ಬನ್ನಿ ಅಂತ ಹೇಳಿ ನಿಮಗೆ ಆಶೀರ್ವಾದವನ್ನು ಮಾಡಿ ಇಲ್ಲಿ ಕಳಿಸಿದ್ದಾರೆ. ಬನ್ನಿ ನನ್ನ ಹತ್ತಿರ, ನಿಮ್ಮನ್ನು ಹೇಗೆ ಸಿದ್ಧಗೊಳಿಸಿ ಮೂರ್ತಿಯನ್ನಾಗಿ ಮಾಡಿ ಇಡೀ ಜಗತ್ತು ನಿಮ್ಮನ್ನು ಗುರುತಿಸುವ ಹಾಗೆ ಮಾಡಿಕೊಡ್ತೇನೆ ಅಂತ ಗುರುಗಳು ಕಾಯ್ಕೊಂಡಿದ್ದಾರೆ. ನನಗೆ ಆಶ್ಚರ್ಯ ಅನಿಸ್ತದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬೆಳಗ್ಗೆ ನನ್ನ ಮನೆಗೆ ಬಂದು ಪೇಪರ್ ಅಂತ ಪೇಪರ್ ಹಾಕಿ ಹೋಗುವ ಹುಡುಗ ಅವ್ನು ನೋಡಿದಾಗ ನನಗನ್ಸುತ್ತೆ ಎಷ್ಟು ಅದೃಷ್ಟವಂತರು ನೀವುಗಳೆಲ್ಲ ಅಂತ. ಬೆಳಗ್ಗೆ 7 ಗಂಟೆಗೆ ಸೈಕಲ್ ತೊಗೊಂಡ್ಬಂದು ಮನೆಗೆ ಪೇಪರ್ ಹಾಕಿ 11 ಗಂಟೆ ಆದರೆ ಸಾಕು ಕಾಲೇಜಿಗೆ ಹೋಗಿ ಕಾಲೇಜ್ ಓದುವ ಹೈಸ್ಕೂಲ್ ಓದುವ ಮಕ್ಕಳು, ಕೇವಲ 15 ವರ್ಷದ ಮಕ್ಕಳು ನನ್ನನ್ನು ನೋಡ್ತೇನೆ. ಅವ್ರನ್ನ ನೋಡಿದಾಗ ನನಗನ್ಸುತ್ತೆ ಎಷ್ಟು ಅದೃಷ್ಟವಂತರು ನೀವುಗಳೆಲ್ಲ ಅಂತ. ಬೆಳಗ್ಗೆ ನನ್ನ ಮನೆಗೆ ಬಂದು ಹಾಲು ಹಾಕುವ ಪ್ಯಾಕೆಟ್ ಹಿಡ್ಕೊಂಡು, ಸರ್ ಹಾಲು ಅಂತ ಹಾಲಿನ ಪ್ಯಾಕೆಟನ್ನು ಕೊಡುವ ಹುಡುಗನನ್ನು ನೋಡ್ತೇನೆ. ಆತ ಕೇವಲ 10-15 ವರ್ಷದ 16 ವರ್ಷದ ಹುಡುಗ ಬೆಳಗ್ಗೆ ಬಂದು ಹಾಲು ಹಾಕ್ತಾನೆ, ಸ್ಕೂಲ್ ಟೈಮ್ಗೆ ಸ್ಕೂಲ್ಗೆ ಹೋಗ್ತಾನೆ. ಅವನು ನೋಡಿದಾಗ ನನಗನ್ಸುತ್ತೆ ಎಷ್ಟು ಅದೃಷ್ಟವಂತರು ನೀವುಗಳೆಲ್ಲ ಅಂತ. ನನಗೆ ಅನಿಸುತ್ತೆ ಎಷ್ಟೋ ಜನ ಪಾಲಕರಿದ್ದಾರೆ, ಅವ್ರ ತಾಯಿ ಕೂಲಿ ಕೆಲಸ ಮಾಡಿಕೊಂಡು ಹೊಲದಲ್ಲಿದ್ದಾರೆ, ಅವ್ರ ಮೈ ಮೇಲೆ ಹರಿದ ಸೀರೆ ಇದೆ. ಆದರೆ ಆಕೆ ಅನ್ಕೋತಾಳೆ, ನನ್ನ ಮೈ ಮೇಲೆ ಹರಿದ ಸೀರೆ ಇದ್ದರೂ ಚಿಂತೆ ಇಲ್ಲ, ನನ್ನ ಮಗಳು ರಾಜ್ಕುಮಾರಿ ಥರ ಇರಬೇಕು ಅಂತ ಹೇಳಿ ಉತ್ತಮವಾದಂಥ ಬಟ್ಟೆಗಳನ್ನು ಕೊಡಿಸಿ ನಿಮ್ಮನ್ನು ಗೆದ್ದು ಬನ್ನಿ ಅಂತ ಆಶೀರ್ವದಿಸಿ ಕಳಿಸಿದ್ದಾರಲ್ಲ. ಅದನ್ನು ನೋಡಿದಾಗ ನನಗನ್ಸುತ್ತೆ ಎಷ್ಟು ಅದೃಷ್ಟವಂತರು ನೀವು ಎಲ್ಲ ಅಂತ. ಅಲ್ಲಿ ಹೊಲದೊಳಗೆ ನಿಮ್ಮ ತಂದೆ ಕೆಲಸ ಮಾಡ್ತಾ ಇದ್ದಾರೆ, ಕಾಲೊಳಗೆ ಹರಿದು ಹೋದ ಚಪ್ಪಲಿ ಇದೆ. ಆದರೆ ಕೂಲಿ ಮಾಡುವವನ ಮಕ್ಕಳು ಕುದುರೆ ಹತ್ತಿ ಮೆರಿಬೇಕು ಅಂತ ಕನಸು ಕಂಡು, ನನ್ನ ಕಾಲಲ್ಲಿ ಹರಿದ ಚಪ್ಪಲಿ ಇದ್ದರೂ ಚಿಂತೆ ಇಲ್ಲ, ನನ್ನ ಮಗನ ಕಾಲಲ್ಲಿ ಉತ್ತಮ ಕ್ವಾಲಿಟಿ ಆದಂತಹ ಸ್ಯಾಂಡಲ್ಸ್ಗಳು ಅಂತ ಹೇಳಿ ಸ್ಯಾಂಡಲ್ಸ್ಗಳನ್ನು ಕೊಟ್ಟು ನಿಮ್ಮನ್ನು ಇಲ್ಲಿ ಕಳಿಸಿದಾರಲ್ಲ. ಎಷ್ಟು ಅದೃಷ್ಟವಂತರು ನೀವುಗಳೆಲ್ಲ ಅಂತ. ಸ್ಟೂಡೆಂಟ್ಸ್, ನನ್ನ ಪ್ರಶ್ನೆ ಇಷ್ಟೇ, ಯಾವ ಕನಸುಗಳನ್ನು ಇಟ್ಕೊಂಡು ನೀವು ಇಲ್ಲಿಗೆ ಬಂದಿದ್ದೀರಿ? ಯಾವ ಕನಸುಗಳನ್ನು ಕಟ್ಟಿಕೊಂಡು ತಂದೆ ತಾಯಿಗಳು ನಿಮ್ಮನ್ನು ಇಲ್ಲಿ ಕಳಿಸಿದ್ದಾರೆ? ಒಂದ್ಸಾರಿ ಯೋಚನೆ ಮಾಡಿ. ನಾನು ಬಂದಿರೋದು ಅದಾವುದೋ ಒಂದು ಅದ್ಭುತವಾದ ಕನಸನ್ನು ಕಟ್ಕೊಂಡು ಏನೋ ಸಾಧಿಸಬೇಕು ಅಂತ ಇಲ್ಲಿಗೆ ಬಂದಿದ್ದೀರಿ. ಹೀಗೆ ಬಂದಿರುವಾಗ ಸಾಧನೆಯ ಗುರಿಯನ್ನು ಕಣ್ಮುಂದೆ ಕಾಣಿಸ್ತಿರ್ಬೇಕಾದ್ರೆ ಆ ಗುರಿಯಿಂದ ದೂರ ಸರಿದು ಅಲ್ಲಿ ಇಲ್ಲಿ ಬೇರೆ ಕಡೆಗೆ ನಮ್ಮನ್ನು ತೊಡಗಿಸ್ಕೊಂಡು ಯಾವುದೋ ಫಿಲ್ಮ್ ಥಿಯೇಟ್ರ್ಗಳಲ್ಲಿ ಸಿನಿಮಾ ನೋಡ್ತಾ, ಮೊಬೈಲ್ನಲ್ಲಿ ಚಾಟಿಂಗ್ ಮಾಡ್ತಾ, ಅದಾವುದೋ ಹುಡುಗಿಯರ ಜೊತೆ ಫ್ಲರ್ಟ್ ಮಾಡ್ತಾ, ಬೈಕ್ಗಳನ್ನು ತಗೊಂಡು ಜೋರಾಗಿ ರೇಸ್ ಮಾಡ್ತಾ, ರೀಲ್ ಹೀರೋಗಳ ಥರ ಮೆರಿತಾ ಇರುವಂಥ ನಿಮ್ಮನ್ನು ನೋಡಿದಾಗ ನನಗನ್ಸುತ್ತೆ ಯಾವಾಗ ರಿಯಲ್ ಹೀರೋ ಆಗೋದು ನೀವೆಲ್ಲ ಅಂತ. ರೀಲ್ ಹೀರೋಗಳನ್ನ ನನಗೆ ಆಗಲೇ ಅನಿಸ್ತಾ ಇತ್ತು. ಯಾವ ಶಾರುಖ್ ಖಾನ್ ಬಂದರೆ, ದರ್ಶನ್ ಬಂದರೆ, ಸುದೀಪ್ ಬಂದರೆ ಹೋ ಅಂತ ಸಿಳ್ಳೆ ಹಾಕ್ಕೊಂಡು ಚಪ್ಪಾಳೆ ಹಾಕೊಂಡು ಕುಣಿದಾಡುವ ಸ್ಟೂಡೆಂಟ್ಸ್ಗಳನ್ನು ಕಂಡಿದ್ದೆ ನಾನು. ಆದರೆ ನಾವು ಯಾರೂ ಅಲ್ಲ, ನಾವು ನಿಮಗೆ ಸುಮ್ಮನೆ ತನ್ನಗೆ ಒಂದು ಪಾಠ ಮಾಡುವ ಶಿಕ್ಷಕರು. ಶರಣಯ್ಯ ಸರ್ ನಿಮಗೆ ಪಾಠ ಮಾಡುವ ಗುರುಗಳು, ನಿಮ್ಮಿರುವಂಥ ಎಲ್ಲ ಗುರುಗಳು ನಿಮಗೆ ಪಾಠ ಮಾಡುವ ಗುರುಗಳು.
ಆದರೆ ಅವ್ರ ಹೆಸರನ್ನ ಕೇಳಿದಾಕ್ಷಣವೇ ಯಾವ ದರ್ಶನ್ ಸುದೀಪ್ಗೂ ಕಡಿಮೆ ಇಲ್ಲದಂತೆ ನಿಮ್ಮ ಜೋರಾದ ಚಪ್ಪಾಳೆಗಳು ಸಿಳ್ಳೆಗಳನ್ನು ನೀವು ಹಾಕ್ತಾ ಇದ್ದೀರಲ್ಲ, ನಿಮ್ಮ ಮುಂದೆ ಯಾರು ರಿಯಲ್ ಹೀರೋಸ್ ಅಂದ್ರೆ ವಿ ಟೀಚರ್ಸ್. ಸೊ ಅಷ್ಟು ನಮಗೆ ಇಷ್ಟೇನೆ. ಬೇರೆ ಯಾವುದೇ ನಿಮ್ಮ ಗುರಿಯಿಂದ ವಿಮುಖರಾಗಿ ಏನನ್ನ ಮಾಡಬೇಕು ಅಂತ ಬಂದಿದ್ದೀರಲ್ಲ, ಅದು ಒಂದು ಗುರಿ ನಿಮ್ಮದಾಗಿರಲಿ. ಆ ಗುರಿಯ ಕಡೆಗೆ ನಿಮ್ಮ ಗಮನ ಇರಲಿ. ಅದನ್ನು ಮುಟ್ಟುವ ಭರವಸೆಯೊಂದಿಗೆ ಮುಂದೆ ಸಾಗಿ. ಅದಕ್ಕೆ ವಿವೇಕಾನಂದ ಹೇಳ್ತಾರಲ್ಲ, ಯು ಆರ್ ಓಮ್ನಿಪೊಟೆಂಟ್, ಯು ಆರ್ ಓಮ್ನಿಸೆಂಟ್, ಯು ಕ್ಯಾನ್ ಡ್ರಿಂಕ್ ದಿ ಓಸಿಯನ್ ಆ್ಯಂಡ್ ಯು ಕ್ಯಾನ್ ಬ್ರೇಕ್ ದಿ ಮೌಂಟೇನ್ ಇನ್ ಟು ಪೀಸ್ ಸ್ಪೇಸ್. ನೀನು ಸರ್ವಶಕ್ತ, ಸರ್ವಜ್ಞ, ಬೆಟ್ಟವನ್ನು ಕುಟ್ಟಿ ಪುಡಿ ಮಾಡಬಲ್ಲೆ, ಸಮುದ್ರದ ನೀರನ್ನೆಲ್ಲ ಕುಡಿದು ಬಿಡಬಲ್ಲೆ, ಅಷ್ಟು ಶಕ್ತಿ ನಿನ್ನೊಳಗಿದೆ, ನೋಡ್ಕೋ ಒಂದ್ಸಾರಿ ಅಂತ. ಸರ್, ನಾನು ಹಳ್ಳಿಯಿಂದ ಬಂದಿದ್ದೀನಿ, ಕನ್ನಡ ಮೀಡಿಯಂದಿಂದ ಬಂದೀನಿ, ಬಡವರ ಮನೆಯಿಂದ ಬಂದಿದ್ದೀನಿ, ಹಾಗೆ ಹೀಗೆ 108 ಕುಂಟು ನೆಪಗಳನ್ನು ಹೇಳಿಕೊಂಡು ಸಾಧಿಸಿದ ಸತ್ತರೆ ಸಾವಿಗೆ ಅವಮಾನ ಆಗುತ್ತೆ. ಸಾಧಿಸಿದೆ ಸಾಯ್ಬೇಡಿ, ಒಂದಿಷ್ಟು ಸಾಧಿಸಿ ಏನನ್ನಾದರೂ. ಹಾಗೆ ಸತ್ತು ಹೋದರೆ ಈ ಸಾವಿಗೆ ಅವಮಾನ ಆಗುತ್ತೆ. ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಆಗುತ್ತೆ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆಗುತ್ತೆ. ಸಾಧನೆ ಮಾಡಿ ಇಡೀ ಜಗತ್ತಿಗೆ ನಾನಿದ್ದೇನೆ ಅಂತ ಹೇಳಿ, ಯು ಹ್ಯಾವ್ ಟು ಶೋ ಯುವರ್ ಎಕ್ಸಿಸ್ಟೆನ್ಸ್ ಟು ದಿ ಹೋಲ್ ವರ್ಲ್ಡ್. ಜಗತ್ತಿಗೆ ನಿಮ್ಮ ಅಸ್ತಿತ್ವವನ್ನು ತೋರಿಸ್ಬೇಕು. ಆಗ ಅದು ನಿಮಗೆ ಹೆಮ್ಮೆ ಅನಿಸ್ತದೆ. ನಿಮ್ಮ ತಂದೆ ತಾಯಿಗಳು ಹೋಗ್ತಿರ್ಬೇಕಾದ್ರೆ ಇದು ಹುಡುಗ ಇದಾನಲ್ಲ, ಇಂಥವ್ರ ಮಗ ಇವನು ಅಂತ ಹೇಳಬೇಕು. ಅವು ಹೇಳುವಾಗ ತಂದೆ ತಾಯಿಗಳಿಗೆ ಪ್ರೌಡ್ ಫೀಲ್ ಆಗುತ್ತೆ. ಹೌ ಗ್ರೇಟ್ ಮೈ ಸನ್ ಈಸ್ ಆ್ಯಂಡ್ ಹೌ ಗ್ರೇಟ್ ವಿ ಆರ್. ವಿ ಹ್ಯಾವ್ ಗಿವನ್ ಬರ್ತ್ ಟು ಅ ಚೈಲ್ಡ್ ಹೂ ಈಸ್ ವೆರಿ ಮಚ್ ಕ್ಲೆವರ್ ಆ್ಯಂಡ್ ಇಂಟೆಲಿಜೆಂಟ್ ಆ್ಯಂಡ್ ಆಲ್ಸೋ ಹಿ ಈಸ್ ಗೋಯಿಂಗ್ ಇನ್ ದ ಪಾತ್ ಆಫ್ ಸಕ್ಸೆಸ್. ಐ ಆಮ್ ಪ್ರೌಡ್ ಆಫ್ ಯು ಮೈ ಸನ್ ಅಂತ ನಿಮ್ಮ ತಂದೆ ತಾಯಿಗಳು ನಿಮ್ಮ ಬಗ್ಗೆ ಬಂದು ಹೇಳಬೇಕು. ಮಗನೇ, ನಿನ್ನ ಸಾಧನೆಯ ಬಗ್ಗೆ ನನಗೆ ಹೆಮ್ಮೆ ಇದೆ. ನಾನು ಬಡತನದಲ್ಲಿ ಬಂದೆ, ಗುಡಿಸಲಲ್ಲಿ ಇದ್ದೆ, ಆದರೆ ನನ್ನ ಮಗನೇ ನೀನು ಇವತ್ತು ಇಂತಹ ಒಂದು ಹೆಸರನ್ನು ನನ್ನ ಕುಟುಂಬಕ್ಕೆ ತಂದು ಕೊಟ್ಟಿದೀಯಾ, ಅದಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೇನೆ ಅಂತ ಹೇಳಿ ನೀವೆಲ್ಲ ನಿಮ್ಮ ತಂದೆ ತಾಯಿಗಳು ಪ್ರೌಡ್ ಫೀಲ್ ಆಗಬೇಕು. ನೀವೆಲ್ಲ ಸಾಧನೆ ಮಾಡ್ಕೊಂಡು ಬಂದಿರಬೇಕು. ಹೀಗೆ ಎಲ್ಲರೂ ಸೇರಿರಬೇಕು. ಇಲ್ಲಿ ಒಂದು ಕುರ್ಚಿ ಮೇಲೆ ಹಾಕಿ ಸಾಧಕರಂತ ನಿಮ್ಮನ್ನು ಕರಿಬೇಕು. ನಿಮಗೆ ಸನ್ಮಾನ ಮಾಡುವಾಗ ಇಲ್ಲಿ ಟೀಚರ್ಸ್ ಮುಂದೆ ಕೂತ್ಕೊಂಡು ಚಪ್ಪಾಳೆ ಹಾಕ್ತಾ, ಹಿ ಈಸ್ ಮೈ ಸ್ಟೂಡೆಂಟ್, ಐ ಟಾಟ್ ಹಿಮ್ ಅಂತ ಹೇಳಿ ನಿಮ್ಮ ಟೀಚರ್ಸ್ಗಳು ನಿಮಗೆ ಪ್ರೌಡ್ ಫೀಲ್ ಆಗುವ ಹಾಗೆ ನೀವು ಮಾಡಬೇಕು. ನನ್ನ ಶಿಷ್ಯ ಅವನು, ನಾನು ಕಲಿಸಿದ್ದೇನೆ ಅಂತ ಹೇಳಿ ಹೆಮ್ಮೆಯಿಂದ ನಿಮ್ಮ ಬಗ್ಗೆ ಹೇಳಿಕೊಳ್ಳುವ ಹಾಗೆ ನಿಮ್ಮ ಟೀಚರ್ಸ್ ಪ್ರೌಡ್ ಫೀಲ್ ಆಗಬೇಕಲ್ಲ, ಹಾಗೆ ಸಾಧಿಸ್ಬೇಕು ನೀವೆಲ್ಲ. ನನಗನ್ನಿಸ್ತದೆ ಏನೋ ಸಾಧಿಸ್ಬೇಕು ಕನಸು ಕಂಡ್ಕೊಂಡು ಇಲ್ಲಿ ಬಂದಿದ್ದೀರಾ, ಆದರೆ ನಿಮ್ಮೊಳಗೆ ಜಡತ್ವ ಇದೆಯಲ್ಲ, ಆ ಜಡತ್ವ ನಿಮ್ಮನ್ನು ಸಾಧನೆಯ ಹಾದಿಯಲ್ಲಿ ಮುಂದೆ ಹೋಗೋಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ಸ್ಟೂಡೆಂಟ್ಸ್ ಒಂದ್ಸಾರಿ ಎಚ್ಚರ ಆಗಿ, ಅವೇಕ್, ಅರೈಸ್, ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್ ಅಂತ ವಿವೇಕಾನಂದ ಹೇಳ್ತಾರಲ್ಲ, ಆ ಗುರಿ ಮುಟ್ಟುವವರೆಗೆ ನಿಮಗೆ ಏನೂ ಕಾಣಿಸಬಾರ್ದು. ಹಾಗೆ ಆ ದಾರಿಯೊಳಗೆ ಹೆಜ್ಜೆ ಹಾಕ್ತಾ ಹೋಗಿ. ಅದಕ್ಕೆ ನನಗೆ ಯಾರು ಇದುವರೆಗೆ ಏನಾಗಿದ್ರೋ ನನಗೆ ಗೊತ್ತಿಲ್ಲ. ಇದುವರೆಗೆ ಇವತ್ತಿನ ಈ ಕ್ಷಣದವರೆಗೆ ನೀವೇನಾಗಿದ್ರೋ ನನಗೆ ಗೊತ್ತಿಲ್ಲ. ಏನು ಮಾಡಬೇಕು ಅಂತ ಬಂದಿದ್ದೀರಿ ನನಗೆ ಗೊತ್ತಿಲ್ಲ. ಆದರೆ ಎಷ್ಟು ಜನ ಸೀರಿಯಸ್ ಆಗಿ ಇದ್ದೀರಿ ಅಂತ ನನಗೆ ಗೊತ್ತಿಲ್ಲ. ಆದರೆ ಈಗ ನಾನು ಹೇಳ್ತಾ ಇದ್ದೀನಿ, ಫ್ರಮ್ ದಿಸ್ ಈ ಟೈಮ್ದ ನಂತರ ನೀವು ಬದಲಾಗಬೇಕು. ಬದಲಾವಣೆಗೆ ವರ್ಷಗಟ್ಟಲೆ ಬೇಕಾಗಿಲ್ಲ, 10 ವರ್ಷ ಬೇಕಾಗಿಲ್ಲ, ಒಂದು ಕ್ಷಣ ಸಾಕು. ಒಂದು ಸತ್ತು ಹೋಗಿರುವ ವ್ಯಕ್ತಿಯನ್ನು ನೋಡಿದಂಥ ಸಿದ್ಧಾರ್ಥ ಗೌತಮ ಬುದ್ಧನಾಗಿ ಹೋದ ಒಂದೇ ಕ್ಷಣದಲ್ಲಿ. ಬುದ್ಧನ ಸಂಪರ್ಕಕ್ಕೆ ಬಂದ ಅಂಗುಲಿಮಾಲ ಒಬ್ಬ ಶ್ರೇಷ್ಠ ಬೌದ್ಧ ಭಿಕ್ಷುವಾಗಿ ಹೋದ ಒಂದೇ ಕ್ಷಣದಲ್ಲಿ. ಬದಲಾವಣೆ ಒಂದು ಕ್ಷಣದಲ್ಲಿ ಬದಲಾವಣೆ ಆಗುತ್ತೆ. ಒಂದು ಬಾರಿ ಅಲ್ಲಿ ರೈಲ್ವೆ ಟ್ರ್ಯಾಕ್ನಿಂದ ಅವನನ್ನು ಬೀಳಿಸಿದಾಗ ಗಾಂಧೀಜಿಗೆ ಅನಿಸುತ್ತೆ, ಬೇಡ ಬೇಡ ನಾನು ಮತ್ತೆ ಹೋಗ್ಬಿಡ್ಬೇಕು ನನ್ನ ದೇಶಕ್ಕೆ, ಈ ಅವಮಾನ ಸಾಕು ಅಂತ ಅನಿಸುತ್ತೆ. ಅದೇ ಕ್ಷಣದಲ್ಲಿ ನನ್ನ ಹಾಗೆ ಅದೆಷ್ಟು ಜನ ವರ್ಣಭೇದ ನೀತಿಗೆ ನಲುಗಿ ತಮ್ಮನ್ನೇ ಅಸ್ತಿತ್ವವಿಲ್ಲದ ಹುಳುಗಳಂತೆ ಸಾಯ್ತಾ ಇದ್ದಾರಲ್ಲ, ನಾನು ಅವರ ಪ್ರತಿನಿಧಿಯಾಗಿ ಅವರಿಗೊಂದು ವ್ಯಕ್ತಿತ್ವವನ್ನು ತಂದು ಕೊಡಬೇಕು ಅಂತ ಹಂಬಲಿಸಿದ ಗಾಂಧಿ ಬದಲಾಗಿದ್ದು ಕೇವಲ ಒಂದು ಟ್ರೈನ್ನಿಂದ ಹೊರಗೆ ಹಾಕಿದ ಒಂದು ಕ್ಷಣದಿಂದ. ಬದಲಾಗಬೇಕು ಅನ್ನೋದಕ್ಕೆ ವರ್ಷಗಳು ಬೇಕಾಗಿಲ್ಲ ರೀ, ಈ ಕ್ಷಣ ಸಾಕು, ಇವತ್ತಿನ ಕಾರ್ಯಕ್ರಮ ಸಾಕು. ಈ ಕಾರ್ಯಕ್ರಮದಲ್ಲಿ ಬಂದಿರುವ ನೀವುಗಳು ಒಂದು ಫಾರ್ಮ್ ಡಿಸಿಷನ್ ಮಾಡ್ಕೊಳ್ಳಿ, ನಿಮ್ಮೊಳಗಿರುವ ಜಡತ್ವವನ್ನು ತೆಗೆದು ಹೊರಗೆ ಹಾಕಿ. ಅದಕ್ಕೆ ಕವಿ ಹೇಳ್ತಾರೆ, ನೀವು ನಿತ್ಯವೂ ಮಲಗಿಕೊಳ್ಳುವ ಹಾಸಿಗೆ ನಿಮ್ಮನ್ನು ನೋಡಿ ಅಸಹ್ಯ ಪಟ್ಟುಕೊಳ್ಳುವ ಮುನ್ನ ಆಲಸ್ಯವನ್ನು ಬಿಟ್ಟು ಮೇಲೇಳು. ಏನು ಅದ್ಭುತವಾಗಿ ಹೇಳ್ತಾರೆ. ನಾನು ಎಂಥ ವೇಸ್ಟ್ ಬಾಡಿಗೆ ಬೆಡ್ ಆಗಿಬಿಟ್ಟೆ, ಯಾವಾಗ ನೋಡಿದ್ರು ಮಲ್ಕೊಂಡೇ ಇರ್ತಾನೆ,
ಇಂಥ ದರಿದ್ರ ವ್ಯಕ್ತಿಗೆ ನಾನು ಹಾಸಿಗೆ ಆಗಿಬಿಟ್ನಲ್ಲ ಅಂತ ಹೇಳಿ ನೀವು ಮಲ್ಕೋತಿರಲ್ಲ ಹಾಸಿಗೆ, ಆ ಹಾಸಿಗೆ ನಿಮ್ಮನ್ನು ನೋಡಿ ಅಸಹ್ಯ ಪಟ್ಟುಕೊಳ್ಳುವ ಮುನ್ನ ಆಲಸ್ಯವನ್ನು ಬಿಟ್ಟು ಮೇಲೇಳು ಅಂತ ಹೇಳ್ತಾರೆ. ಪ್ರತಿನಿತ್ಯ ನೀವು ನೋಡಿಕೊಳ್ಳುವ ಕನ್ನಡಿ, ಮಿಸ್ಟರ್ ಏನು ಸಾಧಿಸಿದೆ ನೀನು ಅಂತ ಪ್ರಶ್ನೆ ಮಾಡುವ ಮುನ್ನ ಉತ್ತರವನ್ನು ಹುಡುಕಿಕೊಳ್ಳಿ. ಅದಾವುದು ಸಾಧನೆಯನ್ನು ಮಾಡಿ, ಮಿಸ್ಟರ್ ಮಿರರ್, ಮಿಸ್ಟರ್ ಕನ್ನಡಿ, ನಾವು ಐ ಅಚೀವ್ಡ್ ದಿಸ್ ಮಚ್ ಅಂತ ಹೇಳಿ ಅದ್ರ ಮುಂದೆ ಹೇಳಬೇಕು ನೀವು. ಹಾಗೆ ಉತ್ತರವನ್ನು ಕಂಡುಕೊಳ್ಳಿ. ಸದಾ ನಿಮ್ಮ ಜೊತೆಗೆ ಇರುವ ನೆರಳು ಕೂಡ ನಿಮ್ಮನ್ನು ಬಿಟ್ಟು ಹೋಗುವ ಮುನ್ನ ಬೆಳಕಿನ ದಾರಿಗೆ ಬಂದು ಬಿಡಿ ಅಂತ ಹೇಳ್ತಾರಲ್ಲ, ಹಾಗೆ ನೀವು ಮಲಗಿಕೊಳ್ಳುವ ಹಾಸಿಗೆ ನಿಮ್ಮನ್ನು ನೋಡಿ ಅಸಹ್ಯ ಪಟ್ಟುಕೊಳ್ಳುವ ಮುನ್ನ, ಎಂಥ ವೇಸ್ಟ್ ಬಾಡಿಗೆ ನಾನು ಬೆಡ್ ಆದೆ ಅಂತ ಹೇಳಿ ನೋವು ತಿನ್ನುವ ಮುನ್ನ ಆಲಸ್ಯವನ್ನು ಬಿಟ್ಟು ಮೇಲೇಳು. ಜಗತ್ತು ನಿನಗಾಗಿ ಕಾಯ್ತಾ ಇದೆ. ಯಾರೋ ನೀವು ಸುಮ್ಮನೆ ಈ ಭೂಮಿಗೆ ಬಂದವರಲ್ಲ. ದೇವರು ಯಾರು ನಿಮ್ಮನ್ನು ಸುಮ್ಮನೆ ಈ ಭೂಮಿಗೆ ಕಳಿಸಲಿಲ್ಲ. ಅವನಿಗೆ ಅನಿಸುತ್ತೆ ರೈಲ್ ಬೇಕಂದಾಗ ಜಾರ್ಜ್ ಸ್ಟೀವನ್ಸನ್ ಅನ್ನು ಕಳಿಸಿದ್ದಾನೆ, ಏರೋಪ್ಲೇನ್ ಬೇಕಂದಾಗ ರೈಟ್ ಬ್ರದರ್ಸ್ ಅನ್ನ ಕಳಿಸಿದ್ದಾನೆ, ಲೈಟ್ ಬೇಕಂದಾಗ ಮೈಕಲ್ ಫ್ಯಾರಡೆ ವಿದ್ಯುತ್ ಶಕ್ತಿ ಬೇಕಂದಾಗ ಅವ್ರನ್ನ ಕಳಿಸಿದ್ದಾನೆ, ಲೈಟ್ ಕೊಡಬೇಕು ಅನಿಸಿದಾಗ ಥಾಮಸ್ ಅಲ್ವಾ ಎಡಿಸನ್ ಅನ್ನ ಕೊಟ್ಟು ಕಳಿಸಿದ್ದಾನೆ. ಹಾಗೆ ಈ ಭೂಮಿಗೆ ನೀವು ಬಂದಿದ್ದೀರಿ ಅಂತ ಹೇಳಿದ್ರೆ ದೇವರಿಗೆ ಒಂದು ಉದ್ದೇಶ ಇದೆ. ನಿಮ್ಮಿಂದ ಅದಾವದ ಒಂದು ಅದ್ಭುತವಾದ ಕೆಲಸವನ್ನ ಮಾಡಿಸಬೇಕಾಗಿದೆ ದೇವರಿಗೆ. ಅದಕ್ಕೆ ನಿಮ್ಮನ್ನ ಇಲ್ಲಿ ಕಳಿಸಿಕೊಟ್ಟಿದ್ದಾನೆ. ಸ್ಟೂಡೆಂಟ್ಸ್, ಯೋಚನೆ ಮಾಡಿ. ಆ ಸಾಧನೆಯ ಹಾದಿಯೊಳಗೆ ಸಾಗಿ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆಯ ಕುಗ್ಗದೆಯ ಹಿಗ್ಗಿ ನಡೆ ಮುಂದೆ ಅಂತ ಹೇಳ್ತಾ ಸಾಕ್ತಾ ಇರಿ. ಗೆಲುವು ನಿಮ್ಮನ್ನು ಬೆನ್ನಟ್ಕೊಂಡು ಬರ್ತದೆ, ನಿಮ್ಮ ಪಾದಗಳನ್ನು ಚುಂಬಿಸುತ್ತೆ. ಊರೊಳಗೆ ನಿಮ್ಮ ಸಾಧನೆಯ ಕಥೆಗಳು ಮನೆ ಮಾತಾಗ್ತವೆ. ಹಾಗೆ ಸಾಧಿಸುವ ಮಕ್ಕಳು ನೀವಾಗಿ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಬಹಳ ಮಾತುಗಳಿದ್ದಾವೆ. ಈ ಮಾತುಗಳ ಮಧ್ಯದಲ್ಲಿ ಸಮಯ ಕೂಡ ಕಳೆದು ಹೋಗ್ತಾ ಇರ್ತದೆ. ಅದಕ್ಕೆ ಜಾನಪದ ತಾಯಿ ಹಾಡ್ತಾಳಲ್ಲ, ಹೆಂಗೆ ಹಾಡ್ತಾಳೆ? ಆದಾವ ನಮ್ಮ ಜೋಳ ಉಳಿದಾವ ನಮ್ಮ ಹಾಡ, ಆದಾವ ನಮ್ಮ ಜೋಳ ಉಳಿದಾವ ನಮ್ಮ ಹಾಡ, ಈಗ ಸಾಕವ್ವ ನಿನ ಕಲ್ಲ, ಈಗ ಸಾಕವ್ವ ನಿನ ಕಲ್ಲ, ಬೆರಳಿಗೆ ಹಾಕಿದುಂಗೂರ ಸಬೆದಾವೋ ಅಂತ ಜಾನಪದ ತಾಯಿ ಹಾಡ್ತಾಳೆ. ಜ್ವಾಳ ಬೀಸಕ್ಕೆ ಬಂದಾಳ ತಾಯಿ, ಜ್ವಾಳ ಬೀಸ್ತಾ ಇದ್ದಾಳೆ, ಹಾಡ್ತಾ ಇದ್ದಾಳೆ. ಜ್ವಾಳ ಖಾಲಿ ಆದು ಕರೆ ಹಾಕಿನ ಎದೆಯೊಳಗಿನ ಹಾಡು ಖಾಲಿ ಆಗಲಿಲ್ಲ. ಹಂಗೆ ಸಮಯ ಮುಗೀತದ, ನನ್ನ ಎದೆಯೊಳಗಿನ ಮಾತುಗಳು ಉಳಿತಾವೆ. ಸ್ಟೂಡೆಂಟ್ಸ್, ಇಷ್ಟು ಮಾತ್ರ ನಿಮಗೆ ಹೇಳಬಲ್ಲೆ, ನೀವು ಯಾರು ಕಡಿಮೆ ಅಲ್ಲ. ಅದ್ಭುತವಾದ ಶಕ್ತಿ ನಿಮ್ಮೊಳಗೆ ಅಡಗಿದೆ. ನನಗನ್ನಿಸ್ತದೆ ಭಾಳ ಜನ ಅನ್ಕೊಂಡು ಬಂದಿದ್ದಾರೆ, ಇದೇ ನೆಲದೊಳಗೆ ಸರ್ಕಾರಿ ಶಾಲೆಯೊಳಗೆ ಸೇವೆ ಸಲ್ಲಿಸಿದ ಅಶ್ವಿನಿ ಗೋಟ್ಯಾಳ್, ಅವರ ಸಿಸ್ಟರ್ ಸಹೋದರಿ ಸವಿತಾ ಗೋಟ್ಯಾಳ್, ಒಬ್ಳು IPS ಆಗಿ ಇನ್ನೊಬ್ಳು IAS ಇನ್ನೊಂದು ಹುದ್ದೆಯೊಳಗೆ ಸೆಲೆಕ್ಟ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕಲಗುರ್ಕಿ ಅನ್ನುವಂಥ ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿದಂಥ ಅವಿನಾಶ್ ಅನ್ನುವರು IAS ಪರೀಕ್ಷೆ ಮಾಡಿಕೊಂಡು ಪಾಸ್ ಆಗ್ತಾರೆ. ಅದೆಷ್ಟು ಜನ ಇದೇ ನೆಲದೊಳಗೆ KAS ಆಫೀಸರ್ಸ್ ಆಗಿ ನಮ್ಮ ಕಣ್ಮುಂದೆ ನಿಂತ್ಕೊಂಡಿದ್ದಾರೆ. ನಿಮಗೆ ಮಧ್ಯಾಹ್ನದ ಹೊತ್ತಿಗೆ ಪಾಠ ಮಾಡೋದಕ್ಕೆ ಒಬ್ಬ ಗುರುಗಳು ಬರ್ತಾರೆ. ಹೊಲದೊಳಗೆ ತೋಟದೊಳಗೆ ಮನೆ ಮಾಡ್ಕೊಂಡಿದ್ರು. ಮನೆ ಮಾಡಬೇಕಾದ್ರೆ ಅದು ಎಂಥ ಮನೆ ಇತ್ತು ಅಂದರೆ ತಗಡಿನ ಮನೆ ಇತ್ತು. ತೋಟದಲ್ಲಿ ಜೋರಾಗಿ ಒಂದ್ಸಾರಿ ಮಳೆ ಬರೋಕ್ಕೆ ಶುರು ಆಯಿತು, ಗಾಳಿ ಬೀಸೋದಕ್ಕೆ ಶುರು ಆಯಿತು. ಮೇಲಿನ ಪತ್ರೆಗಳೆಲ್ಲ ಹಾರಿ ದೂರಕ್ಕೆ ಹೋಗಿ ಬಿತ್ತು. ಇದು ಪಕ್ಕದ್ದು ಎಲ್ಲಿ ಕಿತ್ಕೊಂಡು ಹೋಗುತ್ತೆ ಅಂತ ಹೇಳಿ ಇಡೀ ರಾತ್ರಿ ತಾಯಿ ಮತ್ತು ಮಗ ಅದಕ್ಕೆ ಹಗ್ಗ ಹಚ್ಚಿ ಪತ್ರೆಯನ್ನು ಜಗ್ಗಿ ಹಿಡ್ಕೊಂಡು ರಾತ್ರಿ ಎಲ್ಲ ಕುಳಿತುಕೊಂಡಿರುವಂತಹ ಒಬ್ಬ ಹುಡುಗ. ಕಷ್ಟಪಟ್ಟು ಆತ PUC ಓದಿ DEd ಮಾಡಿಕೊಂಡು ಮುದ್ದೇಬಿಹಾಳ ತಾಲೂಕಿನಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಸೇವೆಯನ್ನು ಆರಂಭ ಮಾಡಿ, ಆ ಸೇವೆಯನ್ನು ಮಾಡ್ತಿರ್ಬೇಕಾದ್ರೆ ಒಳಗಿರುವ ತುಡಿತ ಇತ್ತಲ್ಲ, ನೀನು ದೊಡ್ಡದಾದ ಯಾವುದನ್ನು ಸಾಧಿಸಕ್ಕೆ ಬಂದಿದೀಯಾ, ಲೋ ಆಂಬಿಷನ್ ಈಸ್ ಕ್ರೈಮ್ ಅಂದಿದ್ದಾರೆ. ಚಿಕ್ಕ ಚಿಕ್ಕ ಗುರಿಗಳು ಅಪರಾಧ ಅಂತ ವಿವೇಕಾನಂದ ಹೇಳ್ತಾರೆ. ನೀನು ಯಾವುದೋ ಮಹತ್ ಸಾಧನೆ ಮಾಡೋದಕ್ಕೆ ಬಂದಿದೀಯಾ, ಮುಗ್ಗು, ಇನ್ನೂ ಬೇರೆ ಕೆಲಸಕ್ಕೆ ಅಣಿಯಾಗು ಅಂತ ಹೇಳಿದಾಗ ಆ ಇಡೀ ಎಲ್ಲ ಪ್ರೈಮರಿ ಸ್ಟೂಡೆಂಟ್ಸ್ಗಳಿಗೆ ಕ್ವಿಜ್ ಕಾರ್ಯಕ್ರಮಗಳನ್ನು ಶುರು ಮಾಡಿದರು. ಕ್ವಿಜ್ ಮಾಡ್ತಾ 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 ಆಮೇಲೆ SR ವರ್ಲ್ಡ್ ಅಂತ ಹೇಳಿ ಒಂದು ವಾಟ್ಸಾಪ್ ಗ್ರೂಪ್ ಮಾಡಿದರು. ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಒಂದೇ ಒಂದು ವಾಟ್ಸಾಪ್ ಗ್ರೂಪು ಸ್ಟೂಡೆಂಟ್ಸ್ಗಳನ್ನು ಸೇರಿಸ್ಕೊಂಡು ಅವರಿಗೆ ಸ್ಪರ್ಧಾತ್ಮಕ ಜಗತ್ತಿನ ಜ್ಞಾನವನ್ನು ಕೊಡುವಂಥ ಒಂದೇ ಒಂದು ಗ್ರೂಪ್ ಬಿಜಾಪುರ ಜಿಲ್ಲೆಯಲ್ಲಿ ಇಲ್ಲದೇ ಇರುವಾಗ ಮುದ್ದೇಬಿಹಾಳ ತಾಲೂಕಿನಲ್ಲಿ ಅದನ್ನು ರೆಡಿ ಮಾಡಿ, ಆನಂತರದಲ್ಲಿ 6 ತಿಂಗಳ ಶಿಕ್ಷಕರ ಸೇವೆಯನ್ನು ಬಿಟ್ಟು ಹೋಗಿ ಓದಿ ಮೊದಲ ಬಾರಿಗೆ ಯಾವುದ ಹಣ ಇಲ್ಲದೆ, ಯಾರ ಗಾಡ್ ಫಾದರ್ಸ್ಗಳಿಲ್ಲದೆ, ಯಾವ ಹಿಂದಿನ ಬ್ಯಾಕ್ಗ್ರೌಂಡ್ ಇಲ್ಲದೆ ಮೊದಲ ಬಾರಿಗೆ KAS ಪರೀಕ್ಷೆಯಲ್ಲಿ ಹೈಯೆಸ್ಟ್ ರ್ಯಾಂಕ್ ತಗೊಂಡು ಪಾಸ್ ಆಗಿ ಅಸಿಸ್ಟೆಂಟ್ ಕಮಿಷನರ್ ಇನ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಆಯ್ಕೆಯಾಗಿ ಇವತ್ತು ನಿಮ್ಮ ಕಣ್ಮುಂದೆ ಬರ್ತಾ ಇರುವ ಶಂಕರ್ ಬೆಳ್ಳುಬ್ಬಿ ಅವರು ಒಂದು ಪುಟ್ಟ ಹಳ್ಳಿಯವರು, ಹಳ್ಳದ ಗೆನ್ನೂರು ಅವರ ಹಳ್ಳಿ. ಗೊತ್ತಾ ನಿಮಗೆ? ಯೋಚನೆ ಮಾಡಿ ಸ್ಟೂಡೆಂಟ್ಸ್,
ಹಳ್ಳದ ಗೆನ್ನೂರು ಅನ್ನುವ ಪುಟ್ಟ ಹಳ್ಳಿಯಿಂದ ಹೊರ ಬಂದಿರುವ ಶಂಕರ್ ಬೆಳ್ಳುಬ್ಬಿ ಇವತ್ತು DC ಆಗಿದ್ದಾರೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ. ನಮಗೆ ಏಕೆ ಸಾಧ್ಯ ಆಗಲ್ಲ? ಒಂದು ಸಾರಿ ಯೋಚನೆ ಮಾಡಿ. ನನಗನ್ನಿಸ್ತದೆ ಮತ್ತೊಂದು ಸಾರಿ ಒಂದು ಹುಡುಗ ಬಂದ, ಒಬ್ಬ ಬಿಜಾಪುರದ ತಹಸೀಲ್ದಾರ್ ಕಚೇರಿಗೆ ಬಂದರು. ತಂದೆ ಮಗ ಕೂಡಿ ತಹಸೀಲ್ದಾರ್ ಕಚೇರಿಗೆ ಎಂಟ್ರಿ ಆಗ್ತಿರ್ಬೇಕಾದ್ರೆ ತಹಸೀಲ್ದಾರ್ ಕೂಗಿದ್ರು, ಏಯ್ ಇವರನ್ನು ಹೊರಗೆ ಹಾಕೋ ಅಂತ, ಎಳೆದು ಹೊರಗೆ ಹಾಕು ಅಂತ ತಹಸೀಲ್ದಾರ್ ಹೇಳಿದರು. ಹಾಗೆ ಹೇಳಿದ ತಕ್ಷಣವೇ ಅವ್ರು ಬಂದು ಎಳ್ಕೊಂಡು ಹೋಗ್ತಿರ್ಬೇಕಾದ್ರೆ 6ನೇ ತರಗತಿ ಓದ್ತಾ ಇದ್ದಂಥ ಪುಟ್ಟ ಹುಡುಗ ಕೇಳ್ತಾನೆ, ಅಪ್ಪ ಯಾಕೆ ಇವರೆಲ್ಲ ಹೀಗೆ ನಿನ್ನನ್ನು ಎಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಇಲ್ಲ ಮಗ, ನನ್ನ ತಲೆ ಕೂದಲು ಕೆದರು ಹೋಗಿದೆ, ಇದು ಎಣ್ಣೆ ಕೂಡ ಕಾಣಿಸ್ತಾ ಇಲ್ಲ, ಬಟ್ಟೆ ಮಾಶಿ ಹೋಗಿದೆ, ಹರಿದು ಹೋಗಿದೆ, ಇವ್ರು ಯಾರೋ ತಿರುಕರು ಇರಬೇಕು, ದುಡ್ಡು ಬೆಳೋದಕ್ಕೆ ಬಂದಿದ್ದಾರೆ ಅಂತ ಅನ್ಕೊಂಡಿದ್ದಾರೆ, ಅದಕ್ಕೆ ನನ್ನನ್ನು ಹೊರಗೆ ಹಾಕ್ತಾ ಇದ್ದಾರೆ ಅಂತ. ಹುಡುಗ ಕೇಳ್ತಾನೆ, 6ನೇ ತರಗತಿಯ ಹುಡುಗ ಕೇಳ್ತಾನೆ, ಅಪ್ಪ ಆ ಕುರ್ಚಿನಲ್ಲಿ ನಾನು ಕೂಡಬೇಕು ಅಂತಂದರೆ ನನಗೆ ಸಾಧ್ಯ ಇಲ್ವಾ ಅಂತ ಕೇಳ್ತಾನೆ. ಆದರೆ ವಿಚಾರವಂತ ತಂದೆ ಹೇಳ್ತಾನೆ, ಏಕೆ ಸಾಧ್ಯ ಇಲ್ಲ ಮಗು? ಓದಬೇಕು, ನೀನು ಓದಬೇಕು ಅಷ್ಟೇ. ಓದಿ 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 ಡಿಗ್ರಿ ಪಾಸ್ ಆಗಬೇಕು. ಡಿಗ್ರಿ ಪಾಸ್ ಆದಮೇಲೆ KS ಪರೀಕ್ಷೆ ಬರೀಬೇಕು. ಆ ಪರೀಕ್ಷೆಯನ್ನು ಬರೆದು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡು ಪಾಸ್ ಆದರೆ ನೀನು ಕೂಡ ಆ ಕುರ್ಚಿ ಮೇಲೆ ಕೂಡಬಲ್ಲೆ ಅಂತ ಹೇಳಿ ಒಬ್ಬ ತಂದೆ 6ನೇ ತರಗತಿಯ ಪುಟ್ಟ ಮಗನ ತಲೆಯೊಳಗೆ ಕನಸುಗಳನ್ನು ಬಿತ್ತಾನೆ. ಆವತ್ತು ಆ ಕನಸುಗಳನ್ನು ಬೆನ್ನತ್ತಿ ಹೋದ ಹುಡುಗ ನಿತ್ಯವೂ 10 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬಿಜಾಪುರ್ಗೆ ಕಾಲೇಜ್ಗೆ ಬರ್ತಾ ಇರುವಂಥ ಹುಡುಗ ಮುಂದೆ ಒಂದು ಸಾರಿ ಇದೇ ಬಿಜಾಪುರದಲ್ಲಿ ಡಿಗ್ರಿಯನ್ನು ಪಾಸ್ ಆಗಿ ಅದೇ KS ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡು ಬಂದು ಮುದ್ದೇಬಿಹಾಳ ತಾಲೂಕಿನ ತಹಸೀಲ್ದಾರ್ ಆಗಿ ಸೇವೆಯನ್ನು ಸಲ್ಲಿಸಿದಂಥ ಸೋಮಲಿಂಗ್ ಗೆನ್ನೂರ್ ಅನ್ನುವಂಥವರು ಇವತ್ತು IAS ಕನ್ಫರ್ಮ್ಡ್ ಆಗಿದ್ದಾರೆ ಅನಿಸುತ್ತೆ. ಅವರು ಒಬ್ಬ ದಲಿತ ಕುಟುಂಬದಿಂದ ಬಂದಂಥ ವ್ಯಕ್ತಿ, ಅದೇ ಹಳ್ಳದ ಗೆನ್ನೂರಿನಿಂದ ಹುಟ್ಟಿದಂಥ ವ್ಯಕ್ತಿ. ಇಬ್ಬರು ವ್ಯಕ್ತಿಗಳು, ಒಂದು ದಲಿತರ ಕುಟುಂಬದಲ್ಲಿ, ಇನ್ನೊಂದು ಬಡ ಕುಟುಂಬದಲ್ಲಿ ಹುಟ್ಟಿದ ವ್ಯಕ್ತಿಗಳು ಸಾಧನೆ ಮಾಡಬೇಕಾದ್ರೆ ಸ್ಟೂಡೆಂಟ್ಸ್, ಒಂದು ಸಾರಿ ನಿಮ್ಮನ್ನೇ ನೀವು ಕೇಳ್ಕೊಳ್ಳಿ, ಅವರು ಸಾಧನೆ ಮಾಡ್ತಿರ್ಬೇಕಾದ್ರೆ ಅದು ನನಗೇಕೆ ಸಾಧ್ಯವಿಲ್ಲ? ನನ್ನೊಳಗಿರುವ ಅದ್ಯಾವ ಜಡತ್ವ ನನ್ನನ್ನು ಕಟ್ಟಿ ಹಾಕಿದೆ? ಏನನ್ನಾದರೂ ಸಾಧಿಸಬೇಕೆನ್ನುವ ನನ್ನ ಕನಸುಗಳನ್ನು ಯಾಕೆ ಅದಕ್ಕೆ ನೀವೆರೆದು ಪೋಷಿಸ್ತಾ ಇಲ್ಲ ಅಂತ ಒಂದು ಸಾರಿ ನಿಮ್ಮನ್ನೇ ನೀವು ಪ್ರಶ್ನೆ ಮಾಡಿಕೊಳ್ಳಿ. ಹೀಗೆ ಎಷ್ಟೊಂದು ಜನ ಸಾಧಕರಿದ್ದಾರೆ. ನಿಮಗೆ ಕಾಣಬೇಕಾಗಿದ್ದು ಈ ಗುರಿ. ಆ ಗುರಿಯತ್ತ ನೋಡುವಾಗ ಹಿಂದೆ ಏಕಲವ್ಯ ಯಾರು ದ್ರೋಣಾಚಾರ್ಯರು ಅರ್ಜುನನಿಗೆ ಕೇಳಿದ್ರಲ್ಲ, ಉಳಿದವರೆಲ್ಲ ಹೇಳಿದ್ರು ಅಲ್ಲಿ ಏನು ಕಾಣಿಸ್ತಾ ಇದೆ ಅಂದರೆ ಹಕ್ಕಿ ಕಾಣಿಸ್ತಾ ಇದೆ, ಅಲ್ಲಿ ಪೊದೆ ಕಾಣಿಸ್ತಾ ಇದೆ, ಈ ಕಡೆ ಟೊಂಗೆ ಕಾಣಿಸ್ತಾ ಇದೆ ಅಂತ ಯಾರೋ ಹೇಳಿದರು. ಆದರೆ ನಾನು ಕಾಣಿಸ್ತಾ ಇದ್ದೀನಿ, ಅರ್ಜುನನನ್ನು ಕರೆದ್ರು, ಏನು ಕಾಣಿಸ್ತಾ ಇದೆ ಅಲ್ಲಿ ಅಂತ ಕೇಳಿದ್ರೆ ಹಕ್ಕಿಯ ಅಕ್ಷಿ ಅಲ್ಲದೆ ಮತ್ತೇನು ಕಾಣಿಸ್ತಾ ಇಲ್ಲ ಗುರು ಅಂತ ಹೇಳ್ತಾರೆ ಯಾರೋ ಅರ್ಜುನ. ಆಮೇಲೆ ನಾನು ಕಾಣಿಸ್ತಾ ಇಲ್ವಾ ನಿನಗೆ ಅಂತ ಕೇಳಿದ್ರೆ, ಇಲ್ಲ ಗುರುಗಳೇ, ನೀವು ಕೂಡ ಕಾಣಿಸ್ತಾ ಇಲ್ಲ, ನನಗೆ ಕೇವಲ ಹಕ್ಕಿಯ ಅಕ್ಷಿ ಕಾಣಿಸ್ತಾ ಇದೆ ಅಂತ. ಹಾಗಿದ್ರೆ ಹೂಡು ಬಾಣನವನ್ನು ಅಂತ ಹೇಳಿದಾಗ ಹಕ್ಕಿಯ ಅಕ್ಷಿಗೆ ಬಾಣವನ್ನು ಹೂಡಿದ ಅರ್ಜುನ. ಅವನಿಗೆ ಕಾಣಿಸ್ತಾ ಇದ್ದದ್ದು ಮರದ ಟೊಂಗೆಗಳಲ್ಲ, ಅಲ್ಲಿ ಕಾಣಿಸ್ತಾ ಇದ್ದದ್ದು ಹಣ್ಣುಗಳಲ್ಲ, ಅದಕ್ಕೆ ಕಾಣಿಸ್ತಾ ಇದ್ದದ್ದು ಆ ಹಕ್ಕಿ ಅಲ್ಲ, ಆ ಹಕ್ಕಿಯ ಕಣ್ಣು ಮಾತ್ರ ಕಾಣಿಸ್ತಾ ಇತ್ತು. ಎಷ್ಟು ಗುರಿ ತೀಕ್ಷ್ಣವಾಗಿತ್ತು. ಹಾಗೆ ನಿಮಗೆ ಇವತ್ತು ನಿಮ್ಮನ್ನ ಗುರಿಯಿಂದ ಈಚೆ ಕಡೆ ಜಗ್ಗುವ ಎಲ್ಲಿ ಗುರಿ ಕಾಣಿಸ್ತಾ ಇದೆ, ಆ ಗುರಿಯ ಹತ್ತಿರಕ್ಕೆ ಮೊಬೈಲ್ ಕಾಣಿಸ್ತದೆ, ಆ ಗುರಿಯ ಹತ್ತಿರದಲ್ಲಿ ಫಿಲ್ಮ್ ಥಿಯೇಟರ್ಸ್ಗಳು ಕಾಣಿಸ್ತವೆ, ಆ ಗುರಿಯ ಹತ್ತಿರದಲ್ಲಿ ಅದಾವುದು ಪಾನ್ ಪರ ಕಾಣಿಸುತ್ತೆ, ಗುಟ್ಕಾ ಕಾಣಿಸುತ್ತೆ, ಆ ಗುರಿಯ ಹತ್ತಿರದಲ್ಲಿ ಅದಾವುದು ಡ್ರಿಂಕ್ಸ್ ಕಾಣಿಸುತ್ತೆ. ಆದರೆ ಏನನ್ನೋ ಸಾಧಿಸಬೇಕು ಅಂತ ಬಂದಿರುವ ನೀವುಗಳೆಲ್ಲ ಆ ಗುರಿಯನ್ನು ನೋಡದೆ ಸುತ್ತಮುತ್ತ ಇರುವಂತಹ ಈ ಮಟೀರಿಯಲಿಸ್ಟಿಕ್ ಥಿಂಗ್ಸ್ಗಳನ್ನು ನೋಡಿದರೆ, ಭೌತಿಕ ವಸ್ತುಗಳು, ಅವು ಯಾವತ್ತೂ ನಿಮ್ಮ ಬದುಕಿಗೆ ಒಂದು ನಿಶ್ಚಯವಾದ ಗುರಿಯನ್ನು ತಂದುಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ನೋಡ್ತಾ ನೋಡ್ತಾ ಗುರಿಯನ್ನೇ ಮರೆತರೆ ಸ್ಟೂಡೆಂಟ್ಸ್ ಬದುಕು ಸ್ಪಾಯಿಲ್ ಆಗುತ್ತೆ. ನಿಮ್ಮ ತಂದೆ ತಾಯಿಗಳು ಯಾವ ಕನಸನ್ನು ಕಂಡು ನಿಮ್ಮನ್ನು ನನ್ನ ಮಗ ಓದ್ತಾ ಇದ್ದಾನೆ, ದೊಡ್ಡ ಆಫೀಸರ್ ಆಗ್ತಾನೆ ಅಂತ ಕನಸು ಕಂಡಿದ್ದಾರಲ್ಲ, ಅವರಿಗೆ ಮೋಸ ಮಾಡಿದ ಹಾಗೆ ಸ್ಟೂಡೆಂಟ್ಸ್. ನನ್ನ ವಿನಂತಿ ಅಷ್ಟೇ, ಯಾವ ತಂದೆ ತಾಯಿಗಳು ಕೂಡ ಮೋಸ ಮಾಡಬಾರ್ದು. ಅವರು ಏನು ನಿಮ್ಮ ಬಗ್ಗೆ ಇಟ್ಟಿರುವಂಥ ನಂಬಿಕೆ ಇದೆಯಲ್ಲ, ನಂಬಿಕೆ ಹುಸಿ ಹೋಗಬಾರ್ದು. ಯಾಕೆ ಅಂದರೆ ತಂದೆ ತಾಯಿಗಳು ದೇವರು ಅಂತ ಹೇಳ್ತಾರೆ. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು, ನಮ್ಮ ಬಾಳಿನ ಆಕಾಶದಲ್ಲಿ ಅವರೇ ಸೂರ್ಯಚಂದ್ರರು, ಅವರೇ ಸೂರ್ಯಚಂದ್ರರು, ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು ಅಂತ ಹೇಳ್ತಾರಲ್ಲ. ಹಾಗೆ ನೀವುಗಳೆಲ್ಲ ಅವರನ್ನು ಆದರ್ಶವನ್ನಾಗಿ ಇಟ್ಕೊಂಡು ಅವರ ಕನಸುಗಳನ್ನು ಈಡೇರಿಸುವ ನಿಟ್ಟಿನೊಳಗೆ ನಿಮ್ಮದೇ ಆದಂಥ ಗಟ್ಟಿಯಾದ ಹೆಜ್ಜೆಗಳನ್ನು ಇಟ್ಕೊಂಡು ಮುಂದೆ ಸಾಕ್ತಾನೆ ಇರಿ. ಗೆಲುವು ನಿಮ್ಮನ್ನು ಹುಡ್ಕೊಂಡು ಬರ್ತದೆ. ಆ ದಿಶೆಯೊಳಗೆ ಒಂದು ಯೂತ್ಸ್ ಹೇಗಿರಬೇಕು ಅಂತಂದರೆ, ದೇಶವನ್ನು ಕಟ್ಟಬೇಕು ಅಂತ ಹೊರಡ್ತಾರಲ್ಲ, ಎಲ್ಲಿ ಕಟ್ಟೋದು ದೇಶವನ್ನು?
ಸಿಮೆಂಟು, ಇಟ್ಟಿಗೆ, ಗಾರೆ, ಸ್ಟೀಲು, ಕಲ್ಲು, ಮಣ್ಣು ತಗೊಂಡು ದೇಶ ಕಟ್ಟಕ್ಕಾಗತ್ತಾ? ನೋ. ಆದರ್ಶಗಳನ್ನು ಹೊಂದಿಕೊಂಡಿರುವ, ಮೌಲ್ಯಗಳನ್ನು ತಮ್ಮ ಬದುಕಿನ ಉಸಿರಾಗಿಸಿಕೊಂಡಿರುವ, ಸತ್ಯ, ಅಹಿಂಸೆ, ಪ್ರಾಮಾಣಿಕತೆ, ಶ್ರದ್ಧೆ, ನಂಬಿಕೆ, ಭಕ್ತಿ, ದೇಶ ಪ್ರೇಮ ಆದರ್ಶಗಳನ್ನು ಇಟ್ಕೊಂಡಿರುವಂತಹ ವಿದ್ಯಾರ್ಥಿಗಳ ಸಮೂಹವನ್ನು ಕಟ್ಟುವ ಮೂಲಕವಾಗಿ ಇಡೀ ದೇಶವನ್ನು ಕಟ್ಟೋದಕ್ಕೆ ಸಾಧ್ಯನೇ ಹೊರತು ಕಲ್ಲು, ಇಟ್ಟಿಗೆ, ಮಣ್ಣುಗಳಿಂದ ಅಲ್ಲ. ಅಂತಹ ವ್ಯಕ್ತಿಗಳು ನೀವಾಗಬೇಕು. ಆ ದಿಶೆಯೊಳಗೆ ನಿಮ್ಮ ಸಾಧನೆ ಆಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಭಾಳ ಮಾತುಗಳಾಗ್ತಾ ಇದೆ, ಸಾಕು ಅನ್ನಿಸ್ತಾ ಇದೆ. ಆ ಮಾತುಗಳನ್ನು ಮುಗಿಸುವ ಮುನ್ನ ನಿಮಗೆ ಮಾತ್ರ ಒಂದು ಮಾತು ಹೇಳಬಲ್ಲೆ. ಎವ್ರಿ ಡೇ ಟೈಮ್ ಟೇಬಲ್ ಹಾಕಿ ನೆಶಿಕ್ನಾಗ 7 ಗಂಟೆ ಕೇಳೋದನ್ನು ಸಾಕು ಮಾಡಿ. ಎಷ್ಟೋ ಮಂದಿ ನೆಶಿಕ್ನಾಗ 7 ಗಂಟೆ ಕೇಳ್ತಾರೆ. ನೆಶಿಕ್ನಾಳೋಗಿ 7 ಗಂಟೆ ಕೇಳುವಂಥವ್ರು ಆಗಬೇಡಿ. ಅವರಿಗೆ ಸೂರ್ಯಪುತ್ರರು ಅಂತ ಕರೀತಾರೆ. ನಿಮ್ಮನ್ನು ನೀವು ಮಲ್ಕೊಂಡಿದ್ದೀರಿ 7 ಗಂಟೆವರೆಗೆ ಅಂತ ಹೇಳಿದರೆ ನೀವು ಕಂಡಿರುವಂಥ ಕನಸಿದೆಯಲ್ಲ, ಅದು ನಿಜವಾದ ಕನಸಲ್ಲ. ಯಾಕೆ ಅಂದರೆ ನೀವು ನಿಜವಾದ ಕನಸೇ ಆಗಿದ್ದಿದ್ರೆ ಅದು ನಿಮ್ಮನ್ನು ಇಷ್ಟೊತ್ತಿನವರೆಗೆ ಮಲ್ಕೊಳ್ಳೋಕ್ಕೆ ಬಿಡ್ತಾ ಇರಲಿಲ್ಲ. ಯಾವ ಕನಸು ನಿಮ್ಮನ್ನು ರಾತ್ರಿ ಇಡೀ ಮಲಗದ ಹಾಗೆ ಮಾಡುತ್ತೋ, ಯಾವ ಕನಸು ನಿಮ್ಮನ್ನು ಸದಾ ಎಚ್ಚರವಿರುವಂತೆ ಮಾಡುತ್ತೋ, ಯಾವ ಕನಸು ನಿಮ್ಮನ್ನು ಸದಾ ಗುರಿಯತ್ತ ನಿಮ್ಮನ್ನು ನಿರ್ದೇಶನ ಮಾಡ್ತಾ ಇರ್ತದೋ ಅದು ಮಾತ್ರ ನಿಜವಾದ ಕನಸು. ಅಂಥ ಕನಸು ಕಂಡ್ರೆ ಸಾಕು, ನೀವು ನಸುಕಿನ 7 ಗಂಟೆಯಲ್ಲಿ ಏಳುವ ಮಕ್ಕಳಾಗಲ್ಲ. ಬೇಗ ಹೇಳ್ತೀರಾ, ಸಾಧಿಸ್ತೀರಾ, ಸಾಧನೆ ಶಿಖರವನ್ನು ಏರ್ತೀರಾ. ಅದನ್ನು ನೋಡಿ ನಾವೆಲ್ಲ ಖುಷಿ ಪಡ್ತೇವೆ. ಅಂತಹ ಕೆಲಸ ನೀವು ಮಾಡಿರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಲಾಸ್ಟ್ಲಿ ನಾನು ಬಂದೆ. ನಾನು ಮಾತಾಡೋದಕ್ಕೆ ಇದು ಏನೂ ಆಗಿಲ್ಲ, ಇದು ಇಷ್ಟು ಮಾತ್ರ ನಿಮಗೆ ಕೊಟ್ಟಿದ್ದೀನಿ. ಆದರೆ ಆ ಮಾತಿನ ಇಷ್ಟು ಚಂದ ನೀವು ಕೇಳಿದಿರಲ್ಲ, ನೀವು ಹೇಳಿದ ನಿಮ್ಮ ಚಪ್ಪಾಳೆಗೆ, ನಿಮ್ಮ ಪ್ರೀತಿಗೆ, ನಿಮ್ಮ ಅಭಿಮಾನಕ್ಕೆ ನಾನೇನು ಕೊಟ್ಟೇನು? ನಿಮ್ಮ ಪ್ರೀತಿಯ ಋಣದ ಸಾಲಗಾರ ನಾನು ಅಂತ GS ಶಿವರುದ್ರಪ್ಪನವ್ರು ಹೇಳುವ ಹಾಗೆ ನಿಮ್ಮ ಪ್ರೀತಿಯ ಋಣದ ಸಾಲಗಾರ ಅಂತ ಹೇಳ್ತಾ, ಈ ಋಣವನ್ನು ಹೇಗೆ ತೀರಿಸೋದು ಮತ್ತೆ ಮತ್ತೆ ಹೇಳುವಾಗಲೂ ನಾನು ಹೇಳ್ತಿರ್ತೀನಿ. ಈ ಪ್ರೀತಿಯ ಋಣವನ್ನು ತೀರಿಸೋದು ಸಾಧ್ಯನೇ ಇಲ್ಲ. ಶ್ರವಣ್ ಕುಮಾರ್ ಸರ್ ಅವರಿಗೆ ಲಕ್ಷಾಂತರ ಜನ ಫಾಲೋವರ್ಸ್, ಆದರೆ ಅವರು ನನ್ನ ಫಾಲೋವರ್. ಅವರು D.Ed ಮಾಡುವಾಗಲಿಂದ ಹಿಡಿದು ನನ್ನನ್ನು ಪ್ರೀತಿಸ್ತಾ ಬಂದಂಥವ್ರು. ನನ್ನ ಗುರುಗಳು ದೊಡ್ಡ ಅಗಾಧ ಶಕ್ತಿ ಹೊಂದಿದವರು. ಇವರೇನು ಸುಮ್ಮನೆ ಸಾಮಾನ್ಯರಲ್ಲ, ಅಸಾಮಾನ್ಯರು ಅಂತ ಹೇಳಿ 100 ಜನರ ಮುಂದೆ ಅನ್ ಅಕಾಡೆಮಿ ಒಳಗೆ ನನ್ನ ಗುರು ಅಂತ ಹೇಳಿ ಪರಿಚಯ ಮಾಡಿದಂಥವ್ರು. ಇದು ಈ ಪ್ರೀತಿ ಇದೆಯಲ್ಲ, ಈ ಬಾಂಡಿಂಗ್ ಇದೆಯಲ್ಲ, ಇದು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದೆ. ಆ ಋಣ ಹೇಗೆ ತೀರಿಸೋದು? ಅನ್ ಅಕಾಡೆಮಿ ಒಳಗೆ ನಾನು ಎಷ್ಟು ಸಾರಿ 3-4 ಬಾರಿ ಒಂದು ಆಜಾದಿಕ ಅಮೃತ್ ಮಹೋತ್ಸವ ಸಂದರ್ಭದಲ್ಲಿ ಬಹುದೊಡ್ಡ ಒಂದು ಸುಮಾರು 1.5-2 ತಾಸುಗಳವರೆಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ ಅನ್ ಅಕಾಡೆಮಿ ಒಳಗೆ. ಆಮೇಲೆ ಬಸವಣ್ಣ ಮತ್ತು ಅಂಬೇಡ್ಕರ್ ಅನ್ನೋ ಟಾಪಿಕ್ ಮೇಲೆ ನನ್ನ ಕಡೆಯಿಂದ ಮಾತಾಡಿಸಿದ್ರು. ಬಸವ ಜಯಂತಿ ಬಗ್ಗೆನೇ ಸ್ಪೆಷಲ್ ಆಗಿ ಒಂದು ಸಾರಿ ಮಾತಾಡಿಸಿದ್ರು. ಆವಾಗ ಸ್ಟೂಡೆಂಟ್ಸ್ ಯಾರ್ಯಾರು ಅವ್ರ ಫಾಲೋವರ್ಸ್ ಇದ್ರಲ್ಲ, ನೀವು ಕಮೆಂಟ್ಸ್ಗಳನ್ನು ಏನು ಮಾಡಿದಿರಿ, ಆ ಕಮೆಂಟ್ಸ್ಗಳನ್ನು ಅವ್ರು ನನಗೆ ಶೇರ್ ಮಾಡಿದ್ರು. ನನಗನ್ಸಿತ್ತು, ನನಗೆ ಪ್ರೌಡ್ ಫೀಲ್ ಆಗಿತ್ತು. ಏನು ಅಂದರೆ, ನನಗೆ ಶರಣಯ್ಯ ಭಂಡಾರಿ ಮಠ್ ಸರ್ ಅಂತ ಒಬ್ಬ ಗೆಳೆಯ ಇದ್ದಾರಲ್ಲ, ನನಗೆ ಐ ಆಮ್ ಸೋ ಪ್ರೌಡ್ ಆಫ್ ಹಿಮ್ ಅಂತ ನನಗೆ ಅನಿಸಿತ್ತು. ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಅದನ್ನು ಹೇಗೆ ತಿಳಿಸೋದು ಅನ್ನೋದಕ್ಕೆ, ಜಾನಪದ ತಾಯಿ ಹಂಗೆ ಜೋಳ ಬೀಸಕ್ಕೆ ಹೋದಳಂತ. ಬೀಸು ಕಲ್ಲು ಯಾರ ಮನ್ಯಾಗೂ ಇರಲಿಲ್ಲ, ಈಗಂಕರು ಯಾರ ಮನ್ಯಾಗೂ ಇಲ್ಲ. ಆ ಬೀಸು ಕಲ್ಲು ತಗೊಂಡು ಯಾವ ಕಲ್ಲು ಖಾಲಿ ಐತೇನು ಕಲ್ಲು ಖಾಲಿ ಐತೇನು ಅಂತ ಬರ್ತಿದ್ರು. ಸ್ವಾಮಿಗಳ ಮನೆಯೊಳಗೆ ಒಂದು ದೊಡ್ಡ ಬೀಸು ಕಲ್ಲು ಇರ್ತಿತ್ತು. ಕಲ್ಲು ಖಾಲಿ ಐತಿ ಬಾರಬೇ ಅಂದ್ಕೂಲೆ ನಾ ಜೋಳ ಬೀಸ್ಕೊಂಡು ಅಕ್ಕಿ ಹೋಗುವಾಗ ಏನು ಹೇಳ್ತಿದ್ದಳು, ಆದ್ರೆ ನೀವು ಮಗ್ಗಲ ಮನ್ಯಾಗ ಮಿಕ್ಸರ್ ತೊಗೊಂಡು, ಕೆಟ್ಟಿರ್ತದಲ್ಲ ನಿಮ್ಮ ಮನ್ಯಾಗ, ಮಗ್ಗಲ ಮನ್ಯಾಗ ಹೋಗಿ ಮಿಕ್ಸರ್ ತಂದು ಮಿಕ್ಸಿಗೆ ಹಾಕೊಂಡು ಹೊಳೆ ಕೊಡುವಾಗ ಏನು ಹೇಳ್ತೀರಿ? ಥ್ಯಾಂಕ್ಸ್ ಹೇಳ್ತೇವೆ ನಾವು. ಯಾಕಂದ್ರೆ ವಿ ಆರ್ ವೆಲ್ ಕ್ವಾಲಿಫೈಡ್ ಪರ್ಸನ್ಸ್, ಸ್ಟಡಿಡ್ ಇನ್ ವೇರಿಯಸ್ ವೆಲ್ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಸ್. ದ್ಯಾಟ್ಸ್ ವೈ ನಾವೆಲ್ಲ ಥ್ಯಾಂಕ್ಸ್ ಹೇಳಿಬಿಟ್ಟು ಚುಕ್ತಾ ಮಾಡಿಬಿಡ್ತೀವಿ. ಆದರೆ ನಮ್ಮ ತಾಯಿ ಹೆಣ್ಮಗಳು ಯಾವ ಶಾಲೆ ಮೇಲೆ ಓದೋದವಳು ಅಲ್ಲ ಆಕೆ. ಅದಕ್ಕೆ ಅಕ್ಕಿ ಹೇಳ್ತಾಳೆ, ಕಲ್ಲು ಕೊಟ್ಟವುಗೆ ಎಲ್ಲ ಭಾಗ್ಯವೂ ಬರಲಿ, ಕಲ್ಲು ಕೊಟ್ಟವುಗೆ ಎಲ್ಲ ಭಾಗ್ಯವೂ ಬರಲಿ, ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ, ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ, ಮಲ್ಲಿಗೆ ಮುಡಿವಾ ಸೊಸೆ ಬರಲಿ, ಮಲ್ಲಿಗೆ ಮುಡಿವಾ ಸೊಸೆ ಬರಲಿ. ನೋಡ್ರಿ ಎಷ್ಟು ಚಂದ. ಕಲ್ಲು ಕೊಟ್ಟವ್ವ ನಿನಗೆಲ್ಲ ಭಾಗ್ಯ ಬರಲಿ, ಪಲ್ಲಕ್ಕಿ ಮ್ಯಾಲೆ ನಿನ್ನ ಮಗ ಬರಲಿ ಅಂದ್ರೆ ನಿನ್ನ ಮಗ ರಾಜ್ಕುಮಾರ್ ಆಗಲಿ, ನಿನ್ನ ಮನೆಗೆ ಮಲ್ಲಿಗೆ ಮುಡಿಯುವ ಚಂದನ ಸೊಸಿ ಬರಲಿ ಅಂತ ಜಾನಪದ ತಾಯಿ ಹಾಡಿದಳಲ್ಲ. ಹಾಗೆ ಈ SB ವಿಸ್ಡಮ್ ಅಕಾಡೆಮಿ ಎತ್ತರಕ್ಕೆ ಮುಗಿಲೆತ್ತರಕ್ಕೆ ನೂರಾರು ಸಾವಿರಾರು ಆಸ್ಪಿರೆಂಟ್ಸ್ಗಳಿಗೆ ಅವರಿಗೆ ದಿಕ್ಕು ದೆಸೆಯನ್ನು ತೋರಿಸುವ, ಅವರನ್ನು ಕೈ ಹಿಡಿದು ಮುನ್ನಡೆಸುವ, ಹಣ ಇಲ್ಲ ಅಂತ ಬಂದಾಗ ಹಣದ ಮುಖವನ್ನೇ ನೋಡದೆ ಒಂದಿಷ್ಟು ಪ್ರೀತಿಯ ಧಾರೆಯನ್ನು ಎರೆದು ಅವರಿಗೆ ವಿದ್ಯೆಯನ್ನು ಕರುಣಿಸುವ. ಯಾಕೆಂದರೆ ಅವರು ಹಣ ಇಲ್ಲದೆ ಇರುವ ಕಾಲವನ್ನು ನೋಡಿದ್ದಾರೆ.
ಹಣ ಇಲ್ಲದೆ ಇರುವವರ ಸಮಸ್ಯೆ ಏನು ಅಂತ ಅವ್ರಿಗೆ ಗೊತ್ತಿದೆ. ಅದನ್ನು ನೋಡಿ ಹಾಗೇನೂ ಕೂಡ ಒಂದಿಷ್ಟು ತಮ್ಮ ಒಲವನ್ನು ಪ್ರೀತಿಯನ್ನು ವಿದ್ಯಾರ್ಥಿ ಜೋಳಿಗೆ ಹಂಚಿಕೊಳ್ತಾ ನಿಮ್ಮೆಲ್ಲರನ್ನ ಎತ್ತರಕ್ಕೆ ಏರಿಸುವಂಥ ಶಕ್ತಿಯಾಗಿ ಅವರು ಬೆಳಗಲಿ ಅಂತ ನಿಮ್ಮೆಲ್ಲರ ಪರವಾಗಿ ಹಾರೈಸೆ. ಲಾಸ್ಟ್ಲಿ, ಯಾವ ಕನಸುಗಳನ್ನು ಇಟ್ಕೊಂಡು ಬಂದಿದ್ದೀರಿ? ಪೊಲೀಸರಾಗಬೇಕು ಅಂತಿದ್ದೀರಿ, PSI ಆಗಬೇಕು ಅಂತ ಬಂದಿದ್ದೀರಿ. ಎಷ್ಟೊಂದು ಹುಡುಗಿಯರು PSI ಆಗಬೇಕು ಅಂತ ಬಂದಿದ್ದೀರಿ. ಇಲ್ಲಿ ಲೇಡೀಸ್ PSI ಆಗಬೇಕು ಅಂತ ಬಂದವರು ಅವ್ರು ನಗ್ತಾ ಇದ್ದಾರೆ. ನಮ್ಮ ಸ್ಟೂಡೆಂಟ್ಸು, ನಮ್ಮ ಪ್ರೀತಿ ಸ್ಟೂಡೆಂಟ್ಸ್, ನಿಮಗೆ ಕತೆ ಹೇಳ್ತೇನೆ. ಸಾಲ್ವಾಡಿಗೆ ಅಂತ ಒಂದು, ಅಲ್ಲಿ ಒಬ್ಬ ಹೆಣ್ಮಗಳು ವಿಜಯಲಕ್ಷ್ಮಿ ಕೋಳೂರ್ ಅಂತ, ಆಕೆ ಫಸ್ಟ್ ಟೈಮ್ PSI ಆಗಿ ಸೆಲೆಕ್ಟ್ ಆಗ್ತಾಳೆ. ಯಾವಾಗ ಆ ಹುಡುಗಿ ಸೆಲೆಕ್ಟ್ ಆಯ್ತೋ ಸುತ್ತಮುತ್ತ ಎಲ್ಲ ಕಡೆಗೆ ಹುಡುಗಿಯರಿಗೆಲ್ಲ ಆ ಹೆಗರಡ್ಡಿ ಅನ್ನುವ ಹುಡುಗಿ ಕೂಡ ಆ ಹುಡುಗಿಯನ್ನೇ ಆದರ್ಶವಾಗಿ ಇಟ್ಕೊಂಡು ಆಕೆ ಕೂಡ ಎಕ್ಸಾಮ್ಸ್ ಅನ್ನ ಫೇಸ್ ಮಾಡಿ ಆಕೆ ಕೂಡ PSI ಆಗಿದ್ದಾಳೆ. ಹಾಗೆ ಆಕೆ PSI ಆದಮೇಲೆ ಇಡೀ ಎಲ್ಲ ಶಾಲೆಗಳ ತುಂಬ ಹುಡುಗಿಯರೇ ನಾನು PSI ಆಗಬೇಕು ಅಂತ ಕನಸ್ಕೊಂಡು ಇವತ್ತು ಇಂಥ ಕೋಚಿಂಗ್ಗಳಲ್ಲಿ ಬಂದು ಕೋಚಿಂಗ್ ತಗೊಳ್ತಾ ಇದ್ದಾರೆ. ಅದಕ್ಕೆ ನೀವು ಯಾರಿಗೆ ಕಡಿಮೆ ಇಲ್ಲ, ಗೆಲ್ತೀರಾ, ಗೆಲ್ಲುವ ಶಕ್ತಿ ದೇವರು ನಿಮಗೆ ಕೊಡಲಿ ಅಂತ ಆಶಿಸ್ತಾ ಲಾಸ್ಟ್ಲಿ, ಗೆದ್ದೆ ಗೆಲ್ಲುವೆವು, ಗೆದ್ದೆ ಗೆಲ್ಲುವೆವು, ಗೆದ್ದೆ ಗೆಲ್ಲುವೆವು ಒಂದು ದಿನ, ಮನದಲ್ಲಿ ವಿಶ್ವಾಸ ಎನ ಎದೆಯಲ್ಲಿ ಮೂಡುತ್ತಿದೆ, ಗೆದ್ದೆ ಗೆಲ್ಲುವೆವು ಒಂದು ದಿನ. हम होंगे कामयाब, हम होंगे कामयाब, हम होंगे कामयाब एक दिन, मन में है विश्वास, पूरा है विश्वास, हम होंगे कामयाब एक दिन. We shall overcome, we shall overcome, we shall overcome someday. Oh, deep in my heart I do believe in, we shall overcome someday. ಗೆದ್ದೆ ಗೆಲ್ಲುವೆವು, ಹಮ್ ಹೋಂಗೆ ಕಾಮಯಾಬ್, ವಿ ಶಾಲ್ ಓವರ್ಕಮ್ ಅಂತ ಗೆಲುವಿನ ಹಾಡು ಹಾಡ್ತಾ ಸಾಗೆ. ಗೆಲುವು ನಿಮ್ಮದಾಗಲಿ, ಗೆಲುವಿನ ದಡ ಮುಟ್ಟಿಸುವ ಜವಾಬ್ದಾರಿ ಈ ಗುರುಗಳ ಮೇಲಿರಲಿ ಅಂತ ಆಶಿಸ್ತಾ ನಿಮ್ಮ ಪ್ರೀತಿಗೆ ನಮನ, ನಮಸ್ಕಾರ.